ಯಾವ ಸಂಗತಿಗಳು ನಮಗೆ ಮುಂದೆ ಹೋಗುವುದಕ್ಕಾಗಿ ಪ್ರವೇಶ ಮಾಡದ ಹಾಗೆ ತಡಿತಾ ಇದೆ? ನೋಡ್ರಿ, ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಈ ವಾಕ್ಯದಿಂದನೇ ನಾವು ಕಲಿತಾ ಇದ್ದೇವೇನಂತಂದ್ರೆ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ. ಎಲ್ಲರೂ ನಿಮ್ಮ ಸತ್ಯವೇದವನ್ನು ತೆಗೀರಿ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ಹಲ್ಲೆಲೂಯಾ. ಎಲ್ಲರೂ ನನ್ನ ಹಿಂದೆ ಈ ವಾಕ್ಯವನ್ನು ಆರಿಕೆ ಮಾಡ್ರಿ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ಹಲ್ಲೆಲೂಯಾ. ನೋಡ್ರಿ, ಈ ಪಾಪ ಅನ್ನುವಂಥದ್ದು ಕೇವಲ ಕೆಟ್ಟ ಕೆಲಸ, ಹೊರಗಡೆ ತೋರುವಂತ ಕೆಲಸಗಳು ಮಾತ್ರ ಅಲ್ಲ. ಪಾಪ ಅಂದ್ರೆ ಕೆಲವ್ರು ಏನ್ ಅನ್ಕೋತಾರೆ, ಸಿಗರೇಟ್ ಸೇದೋದು, ಕುಡಿಯೋದು, ವ್ಯಭಿಚಾರ ಮಾಡೋದು, ಇದೆಲ್ಲ ಪಾಪದ ಫಲಗಳು. ಇವೆಲ್ಲ ಪಾಪದ ಫಲಗಳು. ಅವೆಲ್ಲ ಪಾಪನೇ, ಬಟ್ ಅದು ಪಾಪದ ಫಲ. ಅದು ಬಟ್ ಅದು ಪಾಪದ ಬೇರು ಒಂದಿದೆ, ಅದು ನಮ್ಮ ಹೃದಯದೊಳಗೆ ಆಳವಾಗಿ ಇರ್ತದೆ. ಅದು ಕಾಣಂಗಿಲ್ಲ, ಅದು ಫೌಂಡೇಶನ್, ಅದು ಕಾಣಂಗಿಲ್ಲ. ಅದು ನಮಗ್ ಮಾತ್ರ, ದೇವ್ರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಆ ಪಾಪದ ಬೇರು ಇಂದ ನಾವು ಕಿತ್ತು ಬಿಸಾಕಿದ್ರೆ ಅದ್ರ ಫಲಗಳು ಕೂಡ ಏನಾಗ್ತದೆ, ಬರಂಗಿಲ್ಲ. ಹಲ್ಲೆಲೂಯಾ. ಸೊ ಅದಕ್ಕೆ ಜೀಸಸ್ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ, 38 ವರ್ಷದಲ್ಲಿ ಇದ್ದಂತ ಸ್ಥಿತಿಯಲ್ಲೇ ಇದ್ದಾನ ಅವನು. ಏನು ಬದಲಾವಣೆ ಇಲ್ಲ. ಮುಂದೆ ಬರ್ತಾನೆ, ಮತ್ತೆ ಹಿಂದೋಗ್ತಾನೆ, ಮುಂದೆ ಬರ್ತಾನೆ, ಮತ್ತೆ ಹಿಂದೋಗ್ತಾನೆ. ಇದು ಪ್ಯಾಟರ್ನ್ ಸತತವಾಗಿ ನಡೀತಾ ಇದೆ. ಎಷ್ಟು ವರ್ಷದಿಂದ? 38 ವರ್ಷದಿಂದ. ಏನು ಬದಲಾವಣೆ ಇಲ್ಲ. ಆದ್ರೆ ಯೇಸು ಅವನಿಗೆ ಗುಣಪಡಿಸಿ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನೀನ್ ಏನ್ ಮಾಡಬೇಡ, ಪಾಪ ಮಾಡಬೇಡ, ಹೆಚ್ಚಿನ ಕೇಡು ನಿನಗೆ ಬಂದಿತ್ತು ಅಂತ ಹೇಳಿ. ಹಲ್ಲೆಲೂಯಾ. ಸೊ ಈ ಪಾಪ ನಮ್ಮ ಜೀವಿತದಲ್ಲಿ ಹೆಚ್ಚಿನ ಕೇಡನ್ನು ತೆಗೆದುಕೊಂಡು ಬರ್ತದೆ, ಹೊರತಾಗಿ ನಮಗೆ ಆಶೀರ್ವಾದವನ್ನು ತೆಗೆದುಕೊಂಡು ಬರಂಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಲೈಫ್ ಅಲ್ಲಿ ಗಮನಿಸಬೇಕು, ಅನಲೈಸ್ ಮಾಡಿಕೊಳ್ಳಬೇಕು. ಅದಕ್ಕೆ ದೇವರ ಸನ್ನಿಧಾನದಲ್ಲಿ ಒಬ್ಬಂಟಿಗರಾಗಿ ಕೂತ್ಕೋಬೇಕು, ಅಲೋನ್ ಆಗಿ ಕೂತ್ಕೋಬೇಕು, ಅನಲೈಸ್ ಮಾಡಿಕೊಳ್ಳಬೇಕು. ಕೆಲವೊಂದು ಪ್ಯಾಟರ್ನ್ ಪದೇ ಪದೇ ನಡೀತಾನೆ ಇರ್ತದೆ ನೋಡ್ರಿ ನಿಮ್ಮ ಜೀವಿತದಲ್ಲಿ. ವರ್ಷದಲ್ಲಿ ಮೇ ತಿಂಗಳಲ್ಲಿ ಏನಾದ್ರೂ ನಡೆದ್ರೆ ಮತ್ತೆ ನೆಕ್ಸ್ಟ್ ವರ್ಷ ಮೇ ತಿಂಗಳಲ್ಲಿ ಅದೇ ಘಟನೆ ಆಗ್ತಾ ಇರ್ತದೆ. ಅಕ್ಟೋಬರ್ ಅಲ್ಲಿ ಏನಾದ್ರೂ ನಡೆದಿದ್ರೆ ಮತ್ತೆ ಅದೇ ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ ಅದೇ ನಡೀತಾ ಇರ್ತದೆ. ನೀವು ಹೋಗಿ ಇವತ್ತು ಗಮನಿಸ್ರಿ, ಇವತ್ತು ಅದು ಪ್ಯಾಟರ್ನ್ ರಿಪೀಟ್ ಆಗ್ತಾನೆ ಇರ್ತದೆ. ಕೆಲವರು 4 ಸಂಡೆಯಲ್ಲಿ 3 ಸಂಡೇನೆ ಬರ್ತಾ ಇರ್ತಾರೆ, 1 ಸಂಡೇ ಮಿಸ್ ಮಾಡ್ತಾರೆ ಅವ್ರು. ಇದು ಪ್ಯಾಟರ್ನ್. ಅದು ನೀವು ಗಮನಿಸ್ರಿ. ಯಾಕೆ ನಾನು 1 ಸಂಡೇ ಮಿಸ್ ಮಾಡ್ತೀನಿ? ರೀಸನ್ ಹೇಳ್ತೀನಿ. ನಂಗೆ ಹೊಟ್ಟೆ ನೋವಾಯ್ತು, ತಲೆ ಬೇನೆ ಆಯ್ತು. ಬಟ್ 4 ಸಂಡೇಲಿ 1 ಸಂಡೇ ನೀವು 100% ಮಿಸ್ ಮಾಡೇ ಮಾಡ್ತಾ ಇರ್ತೀರಿ. ಯಾಕೆ ಗೊತ್ತಾ? ಇದು ಪ್ಯಾಟರ್ನ್. ಇದು ಒಂದು ಪ್ಯಾಟರ್ನ್ ಅಲ್ಲಿ ನೀವು ಸಿಕ್ಕಾಕೊಂಡಿರಿ. ಇದು ಸೊ ಇಲ್ಲಿ ಯೇಸು ಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ, ನೀನು ಪಾಪ ಮಾಡಬೇಡ, ಇನ್ನು ಮೇಲೆ ಹೆಚ್ಚಿನ ಕೇಡು ನಿನಗೆ ಬರ್ತದೆ ಅಂತ ಹೇಳಿ. ಅಂದ್ರೆ ಅವನ ಜೀವಿತದಲ್ಲಿ ಅದು ಪ್ಯಾಟರ್ನ್ ಪದೇ ಪದೇ ಅವನು ನಡೆಯುವಾಗ ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ಅವನು ಈ 3 ಕಾರ್ಯಗಳಿಂದ ಬಿಡುಗಡೆ ಆಗ್ಬೇಕು. ಒಂದು, ಬಲಿಪಶು ಮೆಂಟಾಲಿಟಿಯಿಂದ ಬಿಡುಗಡೆ ಆಗ್ಬೇಕು. 2ನೇದು, ಬ್ಲೇಮ್ ಮಾಡುವುದನ್ನು ನಿಲ್ಲಿಸಬೇಕು. ಈ 3ನೇದು ಯಾವುದು ಅಂತಂದ್ರೆ, ನಾವು ನೋಡ್ತೇವೆ 3ನೇ ಕಾರ್ಯಗಳು ಯಾವುದು ನಮ್ಮನ್ನು ಅಡೆತಡೆ ಮಾಡುವಂತದ್ದಾಗಿದೆ ಅಂತಂದ್ರೆ ಅಪನಂಬಿಕೆ. ಎಲ್ಲೆಲ್ರ ಅಪನಂಬಿಕೆ? ಗಟ್ಟಿಯಾಗಿ ಹೇಳ್ರಿ, ಅಪನಂಬಿಕೆ. ಅಪನಂಬಿಕೆ ಗಟ್ಟಿಯಾಗಿ ಹೇಳ್ಬೇಕು, ಅಪನಂಬಿಕೆ. ಈ ಅಪನಂಬಿಕೆ ಅನ್ನುವಂಥದ್ದು ಸಂದೇಹದ ರೀತಿಯಾಗಿಲ್ಲ, ಇದು ಡೌಟ್ ಅಲ್ಲ. ಈ ಅಪನಂಬಿಕೆ ಅಂದ್ರೆ ಸಂದೇಹದ ರೀತಿಯಾಗಿ ಇರಂಗಿಲ್ಲ. ಈ ಅಪನಂಬಿಕೆ ಅಂದ್ರೆ ಬೈಬಲ್ ಪ್ರಕಾರ, ಸತ್ಯವೇದದ ಪ್ರಕಾರ ಇದು ಬಿಗ್ಗೆಸ್ಟ್ ಸಿನ್ ಆಗಿದೆ. ಎಲ್ಲ ಪಾಪಕ್ಕಿಂತ ದೊಡ್ಡ ಪಾಪ ಯಾವುದು ಅಂತಂದ್ರೆ ಅದು ಅಪನಂಬಿಕೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅಪನಂಬಿಕೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದ್ದಾಗ ಏನೇನಾಗ್ತದೆ, ನನಗೆ ಹೇಗೆ ಗೊತ್ತಾಗ್ತದೆ ನಾನು ಅಪನಂಬಿಕೆಯಲ್ಲಿ ಇದ್ದೀನಿ ಅಂತ ಹೇಳಿ ಅನ್ನುವಂತ ಕಾರ್ಯಗಳು ನಾವೇನ್ ಮಾಡೋಣ ಅಂತಂದ್ರೆ ಇವತ್ತು ನೋಡಿಕೊಳ್ಳೋಣ. ಓಕೆ, ಇಬ್ರಿಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಅಪನಂಬಿಕೆ ದೊಡ್ಡ ಪಾಪ ಆಗಿದೆ. ಎಲ್ಲರೂ ಅಪನಂಬಿಕೆ ದೊಡ್ಡ ಪಾಪ ಆಗಿದೆ. ಗಟ್ಟಿಯಾಗಿ ಹೇಳ್ಬೇಕು, ಅಪನಂಬಿಕೆ ದೊಡ್ಡ ಪಾಪ ಆಗಿದೆ. ಅಪನಂಬಿಕೆ ದೊಡ್ಡ ಪಾಪ ಆಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ
ರೋಗಿಗಳಿಗಿಂತ ಹೆಚ್ಚಾಗಿ ಈ ಅಪನಂಬಿಕೆ ಯಾರ್ಯಾರೆಲ್ಲ ಇತ್ತೋ ಅವ್ರಿಗೆ ಗದರಿಸಿದ್ರಂತೆ. ಯಾರ ಜೀವಿತದಲ್ಲಿ ಅಪನಂಬಿಕೆ ನೋಡಿದ್ರೋ ಅವರಿಗೆ ಯೇಸು ಸ್ವಾಮಿ ಬೈದರಂತೆ. ಯಾಕಂದ್ರೆ ಅಪನಂಬಿಕೆ ಸೈತಾನನಿಗೆ ಅದು ಅವಕಾಶ ಕೊಡುವಂಥದ್ದು. ಅಪನಂಬಿಕೆ ದೇವರಿಗೆ ಅದು ಹೇಟ್ ಆಗಿರುವಂಥದ್ದು. ಅಪನಂಬಿಕೆ ದೇವರನ್ನು ಚಾಲೆಂಜ್ ಮಾಡುವಂಥದ್ದಾಗಿದೆ. ಇದು ನಿನ್ನಿಂದ ಮಾಡಕ್ ಸಾಧ್ಯನಾ ಅಂತ ಹೇಳಿ. ಹಲ್ಲೆಲೂಯಾ. ಸೊ ಇಲ್ಲಿ ವಾಕ್ಯ ಹೇಳುತ್ತದೆ ನೋಡ್ರಿ, ಇಬ್ರಿಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಓದಿಕೊಳ್ಳೋಣ. ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಎಲ್ಲರೂ ನನ್ನ ಹಿಂದೆ ವಾಕ್ಯವನ್ನು ಘೋಷಣೆ ಮಾಡಕ್ಕೆ ಅರಿಕೆ ಮಾಡ್ರಿ. ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಅಪನಂಬಿಕೆ ಏನಾಗಿದೆ, ಸತ್ಯವೇದ ನನ್ನ ಕಡೆ ನೋಡ್ರ ನನ್ನ ಕಡೆ ಸತ್ಯವೇದದಲ್ಲಿ ಹೇಳ್ತದೇನಂದ್ರೆ, ಅಪನಂಬಿಕೆ ಅದು ಕೆಟ್ಟ ಹೃದಯಕ್ಕೆ ಹೋಲಿಸಲ್ಪಟ್ಟಿದೆ. ಯಾವ ಹೃದಯಕ್ಕೆ? ಕೆಟ್ಟ ಹೃದಯಕ್ಕೆ. ಈ ಅಪನಂಬಿಕೆ ಇದು ಡೌಟ್ ರೀತಿಯಾಗಿ ಅಲ್ಲ. ಡೌಟ್ಸ್ಗಳು ನಮಗೆ ನಮ್ಮ ಮೈಂಡ್ ಅಲ್ಲಿ ಇರ್ತದೆ. ಯಾವುದೋ ವಿಷಯ ನಮಗೆ ಅರ್ಥ ಆಗಂಗಿಲ್ಲ, ಯಾವುದೋ ಸಂಗತಿಗಳು ನಮಗೆ ಗೊತ್ತಾಗಂಗಿಲ್ಲ, ಇದು ಡೌಟ್ ಬೇರೆ. ಬಟ್ ಇದು ಡೌಟ್ ಅಲ್ಲೇ ಕಂಟಿನ್ಯೂಸ್ ಆಗಿ ಜೀವಿಸ್ತಾ ಇದ್ರೆ ಇದು ಅಪನಂಬಿಕೆಯಾಗಿ ಟರ್ನ್ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅಪನಂಬಿಕೆ ಅಂತ ಅಂದ್ರೆ ಇದು ದೇವರು ನಿಮಗೆ ವಾಗ್ದಾನ ಮಾಡಿದ್ದಾನೆ, ದೇವರು ಇದನ್ನು ಮಾಡುತ್ತಾನೆ ಅಂತ ಗೊತ್ತಿದ್ರು ವಿಲ್ಫುಲ್ ಆಗಿ ಚೂಸ್ ಮಾಡುವಂಥದ್ದು ಇದು ನಾನು ನಂಬಂಗಿಲ್ಲ ಅಂತ. ಹಲ್ಲೆಲೂಯಾ. ಅಪನಂಬಿಕೆ ಅನ್ನುವಂಥದ್ದು ಆಯ್ಕೆ ಮಾಡುವಂಥದ್ದಾಗಿದೆ, ಚೂಸ್ ಮಾಡುವಂಥದ್ದಾಗಿದೆ. ನಾನು ಇದನ್ನ ನಂಬಂಗಿಲ್ಲ, ಇದು ದೇವರು ಮಾಡಕ್ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇದು ಅಪನಂಬಿಕೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಕೆಟ್ಟ ಹೃದಯವು ನಿಮ್ಮಲ್ಲಿ ಯಾರಲ್ಲಿ ಕೂಡ ಇರಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವತ್ತು ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದೀವಿ ಅಪನಂಬಿಕೆ ವಿರುದ್ಧವಾಗಿ. ಈ ಅಪನಂಬಿಕೆ ಯಾರಲ್ಲಿ ಕೂಡ ಇರಬಾರದು ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಇರಬಾರ್ದು ಈ ಅಪನಂಬಿಕೆ ಅಂತಂದ್ರೆ, ಇದು ದೇವರ ಜೀವಿತದಲ್ಲಿ ಮಾಡಬೇಕಾದಂತ ಕಾರ್ಯಗಳಿಗೆ ತಡೆ ಹಾಕುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉದಾಹರಣೆಗಾಗಿ ನಾವು ಇಸ್ರಾಯೇಲ್ ಜನರಲ್ಲಿ ನೋಡ್ತೇವೆ, ಅಲ್ಲಿ ಬರಗಾಲಿತ್ತು. ವಾಕ್ಯಕ್ಕೆ ಹೋಗಲ್ಲ, ಹಾಗೆ ಹೇಳ್ತೇನೆ. ದೊಡ್ಡ ಬರಗಾಲಿತ್ತು ಅಲ್ಲಿ. ಎಂತ ಬರಗಾಲು ಅಂತಂದ್ರೆ ಸ್ವಂತ ಮಕ್ಕಳನ್ನೇ ತಿನ್ನುವಷ್ಟು ಬರಗಾಲ. ಎಲ್ರು ಎಲಿಷನಿಗೆ ಬಂದು ಹೇಳ್ತಾ ಇದ್ದಾರೆ, ಎಲ್ಲಾ ಜನರು ಸತ್ತು ಹೋಗ್ತಾ ಇದ್ದಾರೆ, ಯಾಕಿದು ಬರಗಾಲ ಬಂದಿದೆ ಅಂತ ಅವರು ಎಲಿಷನಿಗೆ ಕೇಳುವಾಗ ಎಲಿಷ ಹೇಳ್ತಾನೆ ಅಂದ್ರೆ, ನಾಳೆ ಬೆಳಗ್ಗೆ ಆಗಸ್ಟದ ಒಳಗಾಗಿ ನಿಮಗೆ ಗೋಧಿ ಮತ್ತು ಜೋಳ ನಿಮಗೆ ಸೇರಿಗೆ ₹1 ಸಿಗ್ತದಂತ ಹೇಳಿ. ಹಲ್ಲೆಲೂಯಾ. ಬರಗಾಲದಲ್ಲಿ ಏನ್ ಘೋಷಣೆ ಮಾಡ್ತಾ ಇದ್ದಾನೆ? ಜೋಳ ಗೋಧಿ ನಿಮಗೆ ಎಷ್ಟು ರೂಪಾಯಿ ಸಿಗ್ತದಂತೆ? ₹1 ಸಿಗ್ತದೆ. ಆ ಕಾಲದಲ್ಲಿ ₹1 ಅಂದ್ರೆ ಬಹಳ, ಬಟ್ ಕಡಿಮೆನು. ಆದ್ರೆ ಎಲ್ಲರೂ ಏನ್ ಮಾಡಿದ್ರು, ಅವ್ರು ನಂಬಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಸೇನಾಪತಿ ಇದ್ದ. ಅವ ಏನ್ ಹೇಳ್ದ ಅಂದ್ರೆ, ದೇವರು ಪರಲೋಕವನ್ನು ತೆರೆದರೂ ಕೂಡ ಇಷ್ಟು ಜನಕ್ಕೆ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟ. ಸುಮ್ನೆ ಕೇಳಿ ಮುಚ್ಕೊಂಡ್ರೆ ಚೆನ್ನಾಗಿತ್ತು. ಹಲ್ಲೆಲೂಯಾ. ಯಾವಾಗ್ಲೂ ಪ್ರವಾದನೆ ಬರ್ತದಲ್ಲ, ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಸುಮ್ನೆ ಇರಿ. ಅಪನಂಬಿಕೆ ಇಟ್ರಿ ಅದು ಕಾರ್ಯ ಆಗಲ್ಲ ಅದು. ಹಲ್ಲೆಲೂಯಾ. ಸೊ ಪ್ರವಾದಿ ಹೇಳ್ತಾ ಇದೆ, ನಾಳೆ ಇಷ್ಟೊತ್ತಿಗೆ ಪ್ರತಿಯೊಂದು ಫ್ಯಾಮಿಲಿಗೆ ಒಂದೊಂದು ಸೇರು ಗೋಧಿ ಜ್ವಾಳ ನಿಮಗೆ ₹1 ಸಿಗ್ತದೆ. ಆದ್ರೆ ಎಲ್ಲ ಒಬ್ಬ ಇದ್ದಲ್ಲಿ ಅವನೇನ್ ಚಾಲೆಂಜ್ ಮಾಡ್ತಾ ಇದ್ದಾನೆ, ದೇವರು ಪರಲೋಕ ತೆರೆದ್ರು ಕೂಡ ಇಷ್ಟು ಜನಕ್ಕೆ ಕೊಡಕ್ಕೆ ಸಾಧ್ಯ ಇಲ್ಲ ಅಂದವನು. ಸಾಧ್ಯನೇ ಇಲ್ಲ ಅಂದವನು. ಆಗ ಎಲಿಷ ಏನ್ ಹೇಳ್ದ ಗೊತ್ತಾ? ನೀನು ನೋಡ್ತಿ ಬಟ್ ನೀನು ಅನುಭವಿಸಂಗಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ನೀನು ನೋಡ್ತಿ ಬಟ್ ನೀನು ಅನುಭವಿಸಂಗಿಲ್ಲ. ಅದಕ್ಕೆ ಅಪನಂಬಿಕೆ ಉಳ್ಳಂತ ವ್ಯಕ್ತಿ ಇನ್ನೊಬ್ಬರ ಜೀವಿತದಲ್ಲಿ ಸಂತೋಷ ನೋಡ್ತಾನೆ, ಬಟ್ ಅವನ ಜೀವಿತ ನೋಡಂಗಿಲ್ಲ.
ಇನ್ನೊಬ್ಬರ ಜೀವಿತದಲ್ಲಿ ಬಿಡುಗಡೆ ನೋಡ್ತಾನೆ, ಬಟ್ ಅವನ ಜೀವಿತದಲ್ಲಿ ನೋಡಂಗಿಲ್ಲ. ಇನ್ನೊಬ್ಬರ ಜೀವಿತ, ಇಲ್ಲಿ ಟೆಸ್ಟಮನಿ ಹೇಳ್ತಾ ಇದ್ದಾರೆ, ನನಗೆ ಅಭಿವೃದ್ಧಿ ಆಯ್ತು, ನನ್ನ ಸಾಲಿನ ಬಿಡುಗಡೆ ಆಯ್ತು, ನನ್ನ ಪ್ರಮೋಷನ್ ಆಯ್ತು, ಬಟ್ ನನಗೆ ಯಾಕೆ ಆಗ್ತಾ ಇಲ್ಲ? ಹಲ್ಲೆಲೂಯಾ. ಯಾಕೆಂದ್ರೆ ಅಪನಂಬಿಕೆ ನಮ್ಮ ಜೀವಿತದಲ್ಲಿ ಬರೀ ನೋಡುವ ಹಾಗೆ ಮಾಡ್ತದೆ, ಬಟ್ ಅನುಭವಿಸಕ್ ಆಗಂಗಿಲ್ಲ. ಸೊ ಇವನು ಹೇಳ್ದ, ದೇವರು ಪರಲೋಕ ತರದ್ರು ಕೂಡ ಏನಾಗಂಗಿಲ್ಲ, ಇಷ್ಟು ಮಂದಿ ಆಗಂಗಿಲ್ಲ ಅಂತ. ಎಲಿಷ ಹೇಳ್ದ, ನೀನು ನೋಡ್ತಿ ಕಣ್ಣಾರೆ, ಬಟ್ ನೀನು ಅನುಭವಿಸಂಗಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಗ್ಗೆ ಆಗಷ್ಟೊತ್ತಿಗೆ ದೊಡ್ಡ ಮಿರಕಲ್ ಆಯ್ತು, ಅದ್ಭುತ ಆಯ್ತು. ಅಲ್ಲಿ ಏನಂತಂದ್ರೆ ಎಲ್ಲರೂ ಆಹಾರ ಬಂತು, ಬರ್ರಿ ವಿಚಾರ ಮಾಡ್ರಿ, ಎಂಟೈರ್ ನೇಷನ್ ಊಟ ಇಲ್ಲ. ಊಟ ಸಿಕ್ಕದ ಅಂತಂದ್ರೆ ಹೆಂಗ ಹೋಗ್ತಾರ? ಹಸಿದು ಹುಲಿಗೆ ಹೆಂಗ ಬರ್ತದ ಅದು? ಹಂಗ ಇವನು ಸೇನಾಪತಿ, ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಇವನಿಗೆ, ಜನಗಳಿಗೆ. ಎಲ್ಲರೂ ಅವನಿಗೆ ತುಳಿದು ಸಾಯಿಸ್ಬಿಟ್ರು. ಅಂದ್ರೆ ಅವನೇ ಬಿದ್ಬಿಟ್ಟು ಕೆಳಗ. ಅವನಿಗೆ ಯಾರು ತುಳಿತಾ ಇದ್ದವ್ರು, ಏನ್ ಮಾಡ್ತಾ ಇದಾರೆ ಇಲ್ಲ ಗೊತ್ತಾವ, ಸತ್ತೋಗ್ಬಿಟ್ಟವ. ಹಲ್ಲೆಲೂಯಾ. ನೋಡ್ದ, ಅನುಭವಿಸ್ಲಿಲ್ಲ, ಸತ್ತೋಗ್ಬಿಟ್ಟು. ಹಲ್ಲೆಲೂಯಾ. ಅದಕ್ಕೆ ಅಪನಂಬಿಕೆ ನಮ್ಮ ಜೀವಿತದಲ್ಲಿ ಏನಾಗ್ತದೆ, ಅದು ತಡೆ ಹಿಡಿದ. ಅದಕ್ಕೆ ನಿಮ್ ಬಾಯಿಂದ ಇದು ನನ್ನ ಸಮಸ್ಯೆ ಬಗೆಹರಕ್ ಆಗಂಗಿಲ್ಲಪ್ಪ, ಇದರಿಂದ ನಾವು ಬರಕ್ ಆಗಂಗಿಲ್ಲ ಅಂತಿಂತ ಡಾಕ್ಟರ್ ನೋಡಿದ್ದಾರೆ. ಯಾವ ಡಾಕ್ಟರ್ ನೋಡಿರ್ಬೋದು, ಯಾವ ಡಾಕ್ಟರ್ ಹೇಳಿರ್ಬೋದು, ಬಟ್ ಯೇಸುವಿನ ಹತ್ರ ಬಂದಾಗ ಎಲ್ಲ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಎಲ್ಲ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಟ್ಟ ಹೃದಯ ನಿಮ್ಮ ಒಳಗೆ ಯಾವ ಇರಬಾರ್ದು. ಯಾಕಂದ್ರೆ ಏನಾಗ್ತದೆ ಅದು ಅಂದ್ರೆ, ಜೀವ ಸ್ವರೂಪನಾದ ದೇವರನ್ನು ಅದೇನ್ ಮಾಡ್ತದೆ, ಬೇರ್ಪಡಿಸುವಂತದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಅನ್ಬಿಲೀಫ್ ಬೈಬಲ್ ಅಲ್ಲಿ ಅದು ಬಿಗ್ಗೆಸ್ಟ್ ಸಿನ್ ಇದೆ. ಗಾಡ್ ಹೇಟ್ಸ್ ಅನ್ಬಿಲೀಫ್. ದೇವರ ಅಪನಂಬಿಕೆ ಇಷ್ಟಪಡಂಗಿಲ್ಲ. ಅದಕ್ಕೆ ಎಲ್ಲೆಲ್ಲಿ ಆ ಅಪನಂಬಿಕೆ ನೋಡಿದಲ್ಲ ಗದರಿಸ್ದ. ಶಿಷ್ಯರೆಲ್ಲ ದೋಣಿಯಲ್ಲಿ ಹೋಗುವಾಗ ಲಬ 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 ಹೊಯ್ಕೋತಾ ಇದ್ರು, ಸ್ವಾಮಿ ನಾವು ಸತ್ತೋಗ್ಬಿಡ್ತೀವಿ, ನಿನಗೆ ಚಿಂತೆ ಇಲ್ವಾ, ಸತ್ತೋಗ್ಬಿಡ್ತೀವಿ ಅಂತ. ಯೇಸು ಸ್ವಾಮಿ ಮೊದಲು ಗಾಳಿ ನಿಂದ್ರಿಸೋದ್ ಬಿಟ್ಟು ಅವ್ರಿಗೆ ಬೈದಂತೆ. ಹಲ್ಲೆಲೂಯಾ. ಮೊದಲು ಗಾಳಿ ನಿಲ್ಲಿಸ್ಲಿಲ್ಲ, ಅವ್ರಿಗೆ ಬೈದ. ಎಲ್ಲೇ ಅಲ್ಪ ವಿಶ್ವಾಸಿಗಳೇ. ಹಲ್ಲೆಲೂಯಾ. ಅಂದ್ರೆ ಕಲಬುರ್ಗಿ ಟ್ರಾನ್ಸ್ಲೇಷನ್, ಅಲ್ಪ ವಿಶ್ವಾಸಿ ಬೈತಾ ಇದ್ದಾನೆ ಅವ್ರಿಗೆ. ಹಲ್ಲೆಲೂಯಾ. ಅಪನಂಬಿಕೆ ಅನ್ನುವಂತ ತುಂಬಿ ತುಳುಕ್ತಾ ಇತ್ತು ಅವರಲ್ಲಿ. ಅದಕ್ಕೆ ಗಾಡ್ ಹೇಟ್ಸ್ ಅನ್ಬಿಲೀಫ್. ಅಪನಂಬಿಕೆ ದೇವರು ಹೇಟ್ ಮಾಡ್ತಾರೆ. ನನ್ ರೋಗ ದೊಡ್ಡದಲ್ಲ, ಇನ್ ದೊಡ್ಡದ್ ಮಾಡ್ತಾ ಇದೆ. ಹಲ್ಲೆಲೂಯಾ. ಸಮಸ್ಯೆ ದೊಡ್ಡದದ ಇಲ್ಲ. ಹಲ್ಲೆಲೂಯಾ. ದೇವರು ಎಷ್ಟು ದೊಡ್ಡವನಿದಾನ್ ಗೊತ್ತಾ? ಈ ಭೂಮಿ ಇಟ್ ಕಾಣಿಸ್ತದೆ, ಇಷ್ಟು ಗ್ರಹಗಳಿದಾವೆ, ಅದರಲ್ಲಿ ಭೂಮಿ ಇಟ್ಟು ಅದರಲ್ಲಿ ನಾವು ಇರುವಿ ಇದ್ದಂಗಿದ್ದೀವಿ. ಹಲ್ಲೆಲೂಯಾ. ಈ ಇರುವಿ ಇದ್ದಂಗಿದ್ದೀವಿ. ನಾವು ಹೇಳ್ತೇವೆ ನಮ್ಮ ಸಮಸ್ಯೆ ದೊಡ್ಡದರಿ ಅಂದ್ರೆ. ಇಲ್ಲ, ಸಮಸ್ಯೆ ದೊಡ್ಡದಿಲ್ಲ, ನಿನ್ನ ನಂಬಿಕೆಯಲ್ಲಿ ನೀನಿಲ್ಲ, ಅದಕ್ಕೆ ನಿನಗೆ ದೊಡ್ಡದು ಅನಿಸ್ತಾ ಇದೆ. ಹಲ್ಲೆಲೂಯಾ. ಸೊ ಈ ಅಪನಂಬಿಕೆ ನಮ್ಮನ್ನು ಏನ್ ಮಾಡುವಂತದ್ದಾಗಿದೆ ಅಂತಂದ್ರೆ, ನೋಡ್ರಿ, ಅಪನಂಬಿಕೆ ಇಲ್ಲದಂತ ವ್ಯಕ್ತಿ, ಸೈನ್ಸ್ ಆಫ್ ಅನ್ಬಿಲೀಫ್. ಅಪನಂಬಿಕೆ ನನ್ನಲ್ಲಿ ಇದೆ ಅನ್ನುವುದಕ್ಕೆ ಕೆಲವೊಂದು ಸೂಚನೆಗಳು ಏನಂದ್ರೆ, ಡೌಟಿಂಗ್ ಗಾಡ್ಸ್ ಪ್ರಾಮಿಸಸ್. ದೇವರ ವಾಗ್ದಾನಗಳು ಸಂದೇಹ ಪಡುವಂಥದ್ದು. ಹಲ್ಲೆಲೂಯಾ. ನಾನು ಹೇಳಿದೆ, ಡೌಟ್ ನಮಗೆಲ್ರಿಗೂ ಬರ್ತದ ಇಲ್ಲ? ಎಲ್ರಿಗೂ ಬರ್ತದೆ. ಬಟ್ ಆ ಸಂದೇಹನೇ ಅಪನಂಬಿಕೆಯಾಗಿ ಕನ್ವರ್ಟ್ ಆಗ್ಬಾರ್ದು, ಅಪನಂಬಿಕೆಯಾಗಿ ಆಗ್ಬಾರ್ದು. ಕೆಲವರಿಗೆ ಸ್ವಸ್ಥತೆ ಆಗಿರ್ತದೆ, ಹಿಂಗ ಬಿಡುಗಡೆ ಆಗಿರ್ತದೆ, ಬಟ್ ಅದು 15 ವರ್ಷದಿಂದ ಅದು ಬ್ಯಾನಿಯಲ್ಲಿ ಮೈಂಡ್ ಅಲ್ಲಿ ಹೋಗಿ 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 ಇಷ್ಟು ಜಲ್ದಿ ಆಗ್ಬಿಡ್ತ, ಇಷ್ಟು ಈಸಿ ಆಗ್ಬಿಡ್ತೆ. ಇಲ್ಲ, ಹೋಗ್ಲಕ್ಕಿಲ್ಲ, ಮತ್ತೆ ಬರ್ಮಾಡ್ಕೋತಾರ. ಹೋಗಿರ್ತದೆ ಅದು ಅವ್ರ ಮನಸ್ಸಿನಲ್ಲಿ. ಏನು ಇಲ್ಲ, ನಾ ಏನಾದ್ರೂ ಮಾಡ್ಬೇಕಾಗಿತ್ತು, ಇಷ್ಟು ಈಸಿಯಾಗಿ ಹೋಗ್ತಾ ಇದೆ, ಚಾನ್ಸೇ ಇಲ್ಲ, ಮತ್ತೆ ಬರ್ಮಾಡ್ಕೋತಾರೆ. ಹಲ್ಲೆಲೂಯಾ. ಅದಕ್ಕೆ ಅವರು ದೇವರ ವಾಕ್ಯದ ಮೇಲೆ ಏನ್ ಮಾಡ್ತಾರೆ, ವಾಗ್ದಾನಗಳ ಮೇಲೆ ಡೌಟ್ ಮಾಡ್ತಾರೆ. ನೋಡ್ರಿ, when a person constantly questions whether God will do what he said, ಸತತವಾಗಿ ಇದು ದೇವ್ರು ಮಾಡ್ತಾರ, ಇದು ದೇವ್ರು ಮಾಡಕ್ ಸಾಧ್ಯನಾ, ಸತತವಾಗಿ ಹೀಗೆ ಪ್ರಶ್ನೆ ಮಾಡ್ತಾ ಇದ್ರೆ ಅವನು ಸಂದೇಹದಲ್ಲಿ ಇರ್ತಾನೆ, ಡೌಟ್ ಅಲ್ಲಿ ಇರ್ತಾನೆ. ಅನ್ಬಿಲೀಫಿನ ಒಂದು ಸೈನ್. ಹಲ್ಲೆಲೂಯಾ. ಈ ಅನ್ಬಿಲೀಫ್ ಅಲ್ಲಿ ಇದ್ದವರು ಏನಂದ್ರೆ, ಆಲ್ವೇಸ್ ಎಕ್ಸ್ಪೆಕ್ಟಿಂಗ್ ದ ವರ್ಸ್ಟ್ ಇನ್ಸ್ಟೆಡ್ ಆಫ್ ಟ್ರಸ್ಟಿಂಗ್ ಗಾಡ್. ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಏನಾದ್ರೂ ಕೆಟ್ಟದಾಗ್ತದೆ, ಏನಾದ್ರೂ ಕೆಟ್ಟದಾಗ್ತದೆ, ಏನಾದ್ರೂ ಕೆಟ್ಟದಾಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ.
ಇದು ಸೈನ್, ಇದು ಅಪನಂಬಿಕೆಯ ಒಂದು ಸೂಚನೆ. ಎರಡನೇದಾಗಿ ಫಿಯರ್ ಕಂಟ್ರೋಲಿಂಗ್ ಡಿಸಿಷನ್ಸ್. ಅಂದ್ರೆ ನಾವು ಏನೇ ನಿರ್ಧಾರ ಮಾಡಿದ್ರು ಭಯದಿಂದ ನಿರ್ಧಾರ ಮಾಡ್ತಾ ಇರ್ತೇವೆ. ಫಿಯರ್ ಲೀಡ್ಸ್, ಫೇತ್ ಫಾಲೋಸ್. ಫಿಯರ್ ರಿಪ್ಲೇಸಸ್ ಫೇತ್. ಭಯ ನಂಬಿಕೆಯನ್ನು ಬದಲಾಯಿಸುವಂತದೆ. ನೋಡ್ರಿ, ಭಯ ಅಂದ್ರೆ ಸುಳ್ಳಿನ ಮೇಲೆ ನಂಬುವಂಥದ್ದು. ವಾಟ್ ಈಸ್ ಫಿಯರ್? ಫಿಯರ್ ಈಸ್ ಬಿಲೀವಿಂಗ್ ಇನ್ ದ ಲೈಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಸತ್ಯ ಏನು ಅಂದ್ರೆ, ನೀನು ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಿದ್ದಿ, ಇದು ಸತ್ಯ. ಸುಳ್ಳೇನು? ನನಗೆ ಗುಣ ಆಗಿಲ್ಲ, ಇನ್ನು ನನಗಿನ್ನೂ ಪೇನ್ ಇದೆ, ನನಗಿನ್ನೂ ಅದು ಇದೆ, ಇದು ಇದೆ, ಅದು ಬಿಲೀವ್ ಮಾಡ್ತಾ ಇದೀವಿ. ಬಟ್ ಯೇಸುವಿನ ವಾಕ್ಯ ಏನ್ ಹೇಳ್ತದೆ? ಯೇಸುವಿನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ, ಫುಲ್ ಸ್ಟಾಪ್. ಅದು ಹಲ್ಲೆಲೂಯಾ. ಅಲ್ಲಿ ಡಾಟ್ 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 ಕೊಟ್ಟು ಮತ್ತೆ ಬರ್ತದ ಅಂತ ಹೇಳಿಲ್ಲ. ಸೊ ಫಿಯರ್ ಏನಂದ್ರೆ, ವಿ ಆರ್ ಬಿಲೀವಿಂಗ್ ಇನ್ ದ ಲೈಸ್. ಸುಳ್ಳಿನ ಮೇಲೆ ನಂಬಿಕೆ ಇಡ್ತಾ ಇದ್ದೇವೆ. ಅದಕ್ಕೆ ಕೆಲವ್ರಿಗೆ ಏನಂತಂದ್ರೆ, ನಾವು ನಿನ್ನೆ ಮಾತಾಡ್ತಿದ್ದೇವೆ ಏನಂದ್ರೆ, ಯಾರಿಗೆ ಸತ್ಯ ನಮಗೆ, ಈಗ ಆಕ್ಚುಲಿ ಜಗ ನಮಗೆ ನೀಡಿದೆ, ಬಟ್ ಕೆಲವ್ರ ಕಡೆ ಎಲ್ಲ ಹೋಗಿ ನೋಡ್ತಾ ಇರ್ತೀನಿ, ಸಿಕ್ಕಾಪಟ್ಟೆ ಜಗ ಇದೆ, ಬಟ್ ಏನೋ ಮಾಡ್ತಾ ಇಲ್ಲ, ಕಚ್ಚಾಡ್ತಾ ಇದಾರೆ ಅಲ್ಲಿ. ಇವಾಗ ನಮ್ಮ ಜಗ ನೀಡಿದೆ, ಕೆಲವರೆಲ್ಲ ತಪ್ಪಾದ ಜನರಿಗೆ ಕೊಡ್ತಾ ಇರ್ತಾರೆ. ಬಟ್ ದೇವರ ರಾಜ್ಯದಲ್ಲಿ ಕೊಡುವುದಕ್ಕಾಗಿ ಅವ್ರಿಗೆ ಮನಸ್ಸು ಬರಂಗಿಲ್ಲ. ಯಾಕೆ? ತಪ್ಪಾದ ವಿಷಯಗಳ ಮೇಲೆ ನಂಬಿಕೆ ಇಡುವುದರಿಂದ. ಹಲ್ಲೆಲೂಯಾ. ಸೊ ಫಿಯರ್ ಕಂಟ್ರೋಲಿಂಗ್ ಡಿಸಿಷನ್. ಏನೇ ನಿರ್ಧಾರ ಮಾಡಿದ್ರು ಕೂಡ ಭಯದಿಂದ ಮಾಡೋದು, ಇದು ಆಗ್ತದೋ ಇಲ್ಲೋ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಅಂದ್ರೆ ಏನು ಅಂದ್ರೆ, ಉದಾಹರಣೆ ಹೇಳ್ತೀನಿ, ನಾನು ಹೇಳಿದ್ದೆ ನಿಮಗೆ. ನಂಬಿಕೆ ಅಂದ್ರೆ, ದೇವ್ರು ಹೇಳ್ತಾರೆ, ಆ ಒಂದು ಮೇಲೆ ನಿಲ್ತಿರ್ತೀರಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಜಿಗಿಬೇಕು ನೀವು. ಓಕೆ, ಈಗ ಅಲ್ಲಿ ನೀರಿಲ್ಲ, ದೇವ್ರು ಹೇಳ್ತಾ ಇದಾರೆ, ಮಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಜಿಗಿ ಅಂತ ಹೇಳಿ. ನಾವ್ ಹೇಳ್ತೇವೆ, ದೇವ್ರಲ್ಲಿ ನೀರೇ ಇಲ್ಲ, ನೀರದ ಜಿಗಿ. ದೇವ್ರೇ ನೀರೇ ಇಲ್ಲ, ಎಲ್ಲಿ ಜಿಗಿಲಿ? ನೀರದ ಜಿಗಿನಿ ಅಂತ ಹೇಳಿ. ಹಲ್ಲೆಲೂಯಾ. ನಮ್ಮ ಕಣ್ಣಿಗೆ ಏನ್ ಕಾಣಿಸ್ತಾ ಇಲ್ಲ? ನೀರ್ ಕಾಣಿಸ್ತಾ ಇಲ್ಲ. ಬಟ್ ದೇವ್ರ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ? ನೀರ್ ಕಾಣಿಸ್ತಾ ಇದೆ. ನಾವು ಜಿಗಿಯುವಾಗ ಆ ನೀರ್ ಬಂದ್ಬಿಡ್ತದಲ್ಲಿ. ಅದೇ ಫೇತ್. ಹಲ್ಲೆಲೂಯಾ. ಅಂದ್ರೆ ನಮಗೆ ಆ ಸೊಲ್ಯೂಷನ್ ಕಾಣ್ತಾ ಇರಂಗಿಲ್ಲ. ಸಾಲ ಎಲ್ಲಿಂದ ಬಿಡುಗಡೆ ಆಗ್ತದೆ? ಹಣನೇ ಬರ್ತಾ ಇಲ್ಲಲ್ಲ, ಬಿಡುಗಡೆನೇ ಆಗ್ತಾ ಇಲ್ಲಲ್ಲ, ಇದು ಥಾಟ್ಸ್ ಬರ್ತಾ ಇರ್ತದೆ. ಬಟ್ ದೇವ್ರ ವಾಕ್ಯ ಏನ್ ಹೇಳ್ತದೆ? ನೀನು ಸಾಲಗಾರನಲ್ಲ, ನೀನು ಸಾಲ ಕೊಡುವವನಾಗಿರ್ತಿ. ಹಲ್ಲೆಲೂಯಾ. ಈ ವಾಕ್ಯ ನೀನು ನಂಬಿದಾಗ ಆ ಸಾಲಗಳು ಹಂತ ಹಂತವಾಗಿ ಹೋಗಕ್ಕೆ ಸ್ಟಾರ್ಟ್ ಆಗ್ತದೆ. ನೀನು ಮಾಡುವಂತ ಸಣ್ಣ ಸಣ್ಣ ಕೆಲಸದಲ್ಲಿ ದೇವರ ಆಶೀರ್ವಾದ ಕೊಡ್ತಾರೆ, ನಿನಗೆ ಉಳಿತದ ಅದು. ಹಲ್ಲೆಲೂಯಾ. ಇದು ಹೆಂಗ ಹೋಗ್ತದೆ? ಯಾರಿಂದ ಹೋಗ್ತದ? ಸರ್ಕಾರದವ್ರು ಮನ್ನಾ ಮಾಡ್ತಾರೋ, ಇವ್ರು ಕೊಡ್ತಾರೋ, ಅವ್ರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ನಂಬಿಕೆ ಅಂದ್ರೆ ಅದೇ, ಇದು ದೇವ್ರ ವಾಕ್ಯದಲ್ಲಿ ಹೇಳಿದ್ದಾರೆ, ಇದು ಹಾಗೆ ಆಗ್ತದೆ. ಹಲ್ಲೆಲೂಯಾ. ಇದು ಕೊಟ್ಟೆ ಕೊಡ್ತಾರೆ. ಆಮೆನ್. ಸೊ ಮೂರನೇದಾಗಿ ಅಪನಂಬಿಕೆ ಇನ್ನೊಂದು ಮೂರನೇ ಸೈನ್ ಏನು ಅಂದ್ರೆ, ಕಂಪ್ಲೇನಿಂಗ್ ಅಂಡ್ ಮರ್ಮರಿಂಗ್. ದೂಷಣೆ ಮಾಡುವಂಥದ್ದು, ಗುಣಗುಟ್ಟುವಂಥದ್ದು. ಹಲ್ಲೆಲೂಯಾ. ದೂಷಣೆ ಮಾಡುವಂಥದ್ದು, ಗುಣಗುಟ್ಟುವಂಥದ್ದು, ಇದು ಮೂರನೇ ಸೈನ್ ಆಗಿದೆ. ಇದರದ್ದು ಸೈನ್ ಏನಂದ್ರೆ, ನೆಗೆಟಿವ್ ಸ್ಪೀಚ್, ಫ್ರಸ್ಟ್ರೇಷನ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ನಕಾರಾತ್ಮಕವಾಗಿ ಮಾತನಾಡುವಂಥದ್ದು, ಫ್ರಸ್ಟ್ರೇಷನ್ ಆಗುವುದು. ನೋಡ್ರಿ, ಯಾವಾಗ ಫ್ರಸ್ಟ್ರೇಷನ್ ಆಗ್ತದೆ ಗೊತ್ತಾ? ನಮಗೆ ಏನ್ ಸಿಗಬೇಕಾಗಿತ್ತು ಅದು ಸಿಗದೆ ಹೋದಾಗ. ಯಾವಾಗ ನಮಗೆ ಫ್ರಸ್ಟ್ರೇಷನ್ ಆಗ್ತದೆ, ಯಾವಾಗ ನಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ನಮಗೆ ಏನ್ ಬೇಕಾಗಿತ್ತು ಅದು ಸಿಗದೆ ಹೋದಾಗ. ಇದು ಅನ್ಬಿಲೀಫಿನ ಒಂದು ಸೈನ್. ಆದ್ರೆ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ, ನೀನು ಯೆಹೋವನಲ್ಲಿ ಸಂತೋಷಿಸುವುದಾದರೆ ನಿನ್ನ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಅಂದ್ರೆ ನೀನು ದೇವರಲ್ಲಿ ಭರವಸೆ ಇಟ್ರೆ ನಿನ್ನ ಡಿಸೈರ್ ಅನ್ನು ದೇವ್ರು ಏನ್ ಮಾಡ್ತಾರೆ? ಫುಲ್ಫಿಲ್ ಮಾಡೋರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಲ್ಕನೇ ಸೈನ್ ಏನಂದ್ರೆ, ಹಾರ್ಡ್ನೆಸ್ ಆಫ್ ಹಾರ್ಟ್. ಹೃದಯ ಕಠಿಣ ಆಗ್ಬಿಡ್ತದೆ. ಎ ಅನ್ಬಿಲಿವಿಂಗ್ ಹಾರ್ಟ್ ಬಿಕಮ್ಸ್ ಸ್ಪಿರಿಚುವಲಿ ಇನ್ಸೆನ್ಸಿಟಿವ್. ಒಬ್ಬ ಅಪನಂಬಿಕೆ ಉಳ್ಳಂತ ಹೃದಯ, ಅದು ಆತ್ಮೀಕವಾದ ವಿಷಯಗಳಿಗೆ ಅವನಿಗೆ ಸೂಕ್ಷ್ಮತೆ ಇರಲ್ಲ. ಸೂಕ್ಷ್ಮತೆ ಅಂತಂದ್ರೆ, ಈಗ ಚೂಂಟಿದ್ರೆ ನಮಗೆ ನೋವು ಆಗ್ತದೋ ಇಲ್ಲೋ? ಒಂದ್ಸಲ ಚೂಂಟ್ಕೊಂಡ್ ನೋಡ್ರಿ, ನಿಮ್ಮ ನೀವೇ ಚೂಡ್ರಿ, ಬೇರೆ ಚೂಂಟ್ ಮಾಡ್ರಿ, ನೋವು ಆಗ್ತದ ಇಲ್ಲ? ಅಂದ್ರೆ ಇದು ಸೆನ್ಸಿಟಿವ್ ಇದೆ ಅಂತ ಹೇಳಿ. ಆತ್ಮೀಕವಾಗಿ ಅಪನಂಬಿಕೆ ಉಳ್ಳಂತವರು ಆತ್ಮಿಕ ಸೆನ್ಸಿಟಿವ್ನೆಸ್ ಇರಂಗಿಲ್ಲ. ಅವರಿಗೆ ಪ್ರೇಯರ್ ಮಾಡ್ಬೇಕನ್ಸಂಗಿಲ್ಲ, ವಾಕ್ಯ ಓದ್ಬೇಕನ್ಸಂಗಿಲ್ಲ, ಆರಾಧ್ಯ ಮಾಡ್ಬೇಕನ್ಸಂಗಿಲ್ಲ, ಯಾವುದು ಕೂಡ ಅವರಿಗೆ ಸೆನ್ಸಿಟಿವ್ ಆಗಂಗಿಲ್ಲ. ಸಿಂಪಲ್ ಆಗಿ ಜೀವಿಸ್ತಾ ಇರ್ತಾರೆ. ಇದು ಹೃದಯ ಕಠಿಣ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ.
ಐದನೇದಾಗಿ ಡಿಸೊಬಿಡಿಯನ್ಸ್ ಟು ಗಾಡ್ಸ್ ವರ್ಡ್, ದೇವರ ವಾಕ್ಯಕ್ಕೆ ಅವಿಧೇಯರಾಗುವಂಥದ್ದು. ಒಬ್ಬ ಅಪನಂಬಿಕೆ ಉಳ್ಳಂತ ವ್ಯಕ್ತಿ ದೇವರ ವಾಕ್ಯಕ್ಕೆ ಏನಾಗಲ್ಲ, ಅವನು ವಿಧೇಯನಾಗಲ್ಲ. ಯಾಕಂದ್ರೆ ನಂಬಿಕೆನೇ ಇಲ್ಲ ಅವನಿಗೆ. ನಮ್ಮ ನಂಬಿಕೆಯಲ್ಲಿ ಹೇಗೆ ಬೆಳಿತೀವ ಅಂತಂದ್ರೆ, ನೀನು ದೇವರ ವಾಕ್ಯಕ್ಕೆ ವಿಧೇಯರಾದಾಗ. ಹಲ್ಲೆಲೂಯ. ದೇವರ ವಾಕ್ಯಕ್ಕೆ ನೀನು ವಿಧೇಯನಾಗ್ತಾ ಹೋದಾಗ ನೀನು ನಂಬಿಕೆಯಲ್ಲಿ ಬೆಳೀತಾ ಹೋಗ್ತೇನೆ. ನೋಡ್ರಿ, ಇನ್ ದ ಬೈಬಲ್ ಅನ್ಬಿಲೀಫ್ ಅಂಡ್ ಡಿಸೊಬಿಡಿಯನ್ಸ್ ಆರ್ ದ ಸೇಮ್ ರೂಟ್. ಅಪನಂಬಿಕೆ ಮತ್ತು ಅವಿಧೇಯತೆ ಅದು ಎರಡು ಜೊತೆಯಾಗಿ ಹೋಗುವಂತದ್ದಾಗಿದೆ. ಇದ್ರ ಡಿಸೊಬಿಡಿಯನ್ಸ್ ಟು ಗಾಡ್ಸ್ ವರ್ಡ್ ಏನಂದ್ರೆ, ನೋಯಿಂಗ್ ವಾಟ್ ಗಾಡ್ ಸೇಸ್ ಬಟ್ ನಾಟ್ ಡೂಯಿಂಗ್ ಇಟ್. ದೇವರು ಏನು ಹೇಳ್ತಾ ಇದ್ದಾರೆ ಅದು ಮಾಡ್ಬೇಕಂತ ಗೊತ್ತು ನಮಗೆ, ಬಟ್ ಮಾಡಂಗಿಲ್ಲ. ಯಾಕೆಂದ್ರೆ ಇದು ಮಾಡಿದ್ರೆ ನಮ್ಮ ಕಂಫರ್ಟೇಬಲ್ ಲೈಫ್ ಬಿಡ್ಬೇಕಾಗ್ತದೆ, ನಮ್ಮ ಆರಾಮಾದ ಜೀವಿತ ಬಿಡ್ಬೇಕಾಗ್ತದೆ, ಪಾಪ ಬಿಡ್ಬೇಕಾಗ್ತದೆ ಅನ್ನುವುದಕ್ಕೆ. ಆರನೇದಾಗಿ ಡಿಪೆಂಡಿಂಗ್ ಆನ್ ಹ್ಯೂಮನ್ ವಿಸ್ಡಮ್ ಓವರ್ ಗಾಡ್. ದೇವರ ಜ್ಞಾನಕ್ಕಿಂತ ಮನುಷ್ಯನ ಜ್ಞಾನದ ಮೇಲೆ ಆತುಕೊಳ್ಳುವಂಥದ್ದು, ಇದು ಅಪನಂಬಿಕೆ ಒಂದು ಸೂಚನೆ. ಅದಕ್ಕೆ ಜ್ಞಾನೋಕ್ತಿ 3:5 ಹೇಳ್ತದೆ, ಲೀನ್ ನಾಟ್ ದೈ ಓನ್ ಅಂಡರ್ಸ್ಟ್ಯಾಂಡಿಂಗ್. ನಿನ್ನ ಸ್ವಂತ ಬುದ್ಧಿಯ ಮೇಲೆ ನೀನ್ ಏನ್ ಮಾಡಬೇಡ, ಆಧಾರ ಮಾಡಿಕೊಳ್ಳಬೇಡ. ಹಲ್ಲೆಲೂಯ. ನಮಗೆ ಅನುಭವ ಇರ್ಬೋದು, ವಯಸ್ಸಾಗಿರ್ಬೋದು, ಅದರ ಅರ್ಥ ನಿಮಗೆ ಎಲ್ಲನೂ ಸರಿಯಾದ ಅನುಭವನೇ ಆಗಿದೆ ಅಂತೇನಿಲ್ಲ. ಹಲ್ಲೆಲೂಯ. ವಯಸ್ಸಾಯ್ತು ಅದಕ್ಕೆ ನಾವು ಬುದ್ಧಿವಂತರಿದ್ದೀವಂತಲ್ಲ, ಅಥವಾ ಚಿಕ್ಕವರಿದ್ದಾರೆ ಅವರಿಗೆ ಬುದ್ಧಿ ಇಲ್ಲ ಅಂತಲ್ಲ. ಬೈಬಲ್ ಹೇಳುತ್ತದೆ, ನಿನ್ನ ಸ್ವಂತ ಬುದ್ಧಿಯ ಮೇಲೆ ನೀನ್ ಏನ್ ಮಾಡಬೇಡ, ಆತುಕೊಳ್ಳಬೇಡ. ಹಲ್ಲೆಲೂಯ. ಒಬ್ಬ ಅಪನಂಬಿಕೆ ಉಳ್ಳಂತ ವ್ಯಕ್ತಿ ಅವನು ತನ್ನ ಜ್ಞಾನ ಎಷ್ಟಿದೆ ಅಂತ ನೋಡ್ತಾನೆ, ಅವನ ನಾಲೆಜ್ ಎಷ್ಟಿದೆ ಅಂತ ನೋಡ್ತಾನೆ, ಅವನ ಡಿಗ್ರಿ ನೋಡ್ತಾನೆ, ಅವನ ನಾಲೆಜ್ ಏನು, ಅವನ ಎಕ್ಸ್ಪೀರಿಯನ್ಸ್ ಏನು ಅದು ನೋಡ್ತಾನೆ. ಹಲ್ಲೆಲೂಯ. ಅಂದ್ರೆ ಓನ್ಲಿ ಲಾಜಿಕಲ್ ಡಿಸಿಷನ್ಸ್, ಅಂದ್ರೆ ಅವರಿಗೆ ಕರೆಕ್ಟ್ ಅನಿಸ್ತು ಅಂದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಂಗಿಲ್ಲ. ಲಾಜಿಕ್ ಅಂದ್ರೆ ಬುದ್ಧಿ ಓಡಿಸೋದು, ಚಾಲು. ದೇವರ ಎದುರುಗಡೆ ಯಾವುದು ಚಾಲುತನ ನಡೆಯಂಗಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಕೆಲವ್ರು ಹೆಂಗಂತಾರೆ, ನಾನು ಬರ್ತೀನಿ ಕೇಳ್ತೀನಿ, ಅದು ಎಲ್ಲ ಮುಂದೆ ಹೋಗಂಗಿಲ್ಲಪ್ಪ, ನಾ ಸಾಕಪ್ಪ ಇಷ್ಟೇ, ಅದೆಲ್ಲ ಮಾಡಂಗಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ಇದು ದೇವರು ನಮಗೆ ಸಜೆಷನ್ ಕೊಟ್ಟಿಲ್ಲ. ಇದು ಈ ವಾಕ್ಯ ನಿಮಗೆ ಅನಿಸ್ತಂದ್ರೆ ಮಾಡ್ರಿ, ಇಲ್ಲಾಂದ್ರೆ ಬಿಡ್ರಿ ಅಂತ ಹೇಳಿಲ್ಲ. ಇಟ್ಸ್ ಅ ಕಮಾಂಡ್. ನೀನು ಮಾಡಿದೆ ಅಂದ್ರೆ ಹಿಂಗ ಆಗ್ತದೆ, ನೀನು ಮಾಡ್ಲಿಲ್ಲ ಅಂದ್ರೆ ಹಿಂಗ ಆಗ್ತದೆ. ಎರಡೇ ವಿಷಯ. ನೀನ್ ನಂಬಿದ್ರೆ ಹಿಂಗ ಆಗ್ತದೆ, ನೀನ್ ನಡೆದ್ರೆ ಹಿಂಗ ಆಗ್ತದೆ, ನೀನ್ ನಡಿಲಿಲ್ಲ ಅಂದ್ರೆ ಇದು ಕೂಡ ಹಿಂಗ ಆಗ್ತದೆ. ಸಜೆಷನ್ಸ್ ಇಲ್ಲ ಇದು. ನೋಡ್ ನಿನಗೆ ಅನಿಸ್ತಂದ್ರೆ ಮಾಡು, ನಿನಗೆ ಅನಿಸ್ಲಿ ಅಂದ್ರೆ ಬಿಡು. ಇಲ್ಲ, ಇದು ಸತ್ಯ. ಇದು ಅದಕ್ಕೆ ಏನಂತಾರೆ ಗೊತ್ತಾ? ಸತ್ಯವೇದ ಅಂತಾರೆ. ಇದಕ್ಕೇನಂತಾರೆ? ಸತ್ಯವೇದ. ಯಾಕಂತಾರೆ ಇದಕ್ಕೆ ಅಂದ್ರೆ, ನಿನ್ನ ಕುರಿತಾಗಿದೆ ಸತ್ಯ ಹೇಳ್ತಾ ಇದೆ, ನಿನ್ನ ಪರಿಸ್ಥಿತಿ ಕುರಿತಾಗಿ ಸತ್ಯನೇ ಹೇಳ್ತದೆ. ಇದು ನಿನ್ನ ಪರಿಸ್ಥಿತಿ ಹೀಗಿದೆ, ಇದು ಸತ್ಯ. ನೀನು ಚೇಂಜ್ ಮಾಡ್ಕೊಂಡ್ರೆ ಏನು ಬದಲಾವಣೆ ಆಗ್ತದೆ. ನನ್ನ ಸತ್ಯ ಕೇಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ದೇವ್ರು ಹೇಳಕ್ ಹೋಗಂಗಿಲ್ಲ. ಹಲ್ಲೆಲೂಯ. ಅದಕ್ಕೆ ಜೀಸಸ್ ಒಂದೊಂದ್ಸಲ ಹಿಂಗ ಸ್ಟ್ರಾಂಗ್ ವರ್ಡ್ ಯೂಸ್ ಮಾಡಿದ್ರು. ಜೀಸಸ್ ಒಂದು ಗುಂಪಿತ್ತು, ಯಾವಾಗ್ಲೂ ಜೀಸಸ್ಗೆ ಅವ್ರು ವಿರೋಧವಾಗಿದ್ರು. ಮತ್ ಜೀಸಸ್ ಕೂಡ ಅವ್ರಿಗೆ ಹಿಂಗ ಮಾತಾಡ್ತಿದ್ರು ಅಂದ್ರೆ ಅವರಿಗೆ ಹಿಂದ ಮುಂದ ನೋಡ್ತಾನೆ ಇರ್ಲಿಲ್ಲ. ಅವ್ರ ಹೆಸರೇನಂದ್ರೆ ಫರಿಸಾಯರು, ಅವ್ರ ಹೆಸರೇನಂದ್ರೆ ಸದ್ದುಕಾಯರು. ಈ ಫರಿಸಾಯರು ಸದ್ದುಕಾಯರು ಎಂತವ್ರು ಅಂತಂದ್ರೆ, ಈಗ ವೈಟ್ ಬಟ್ಟೆ ಹಾಕೊಳ್ಳೋದು ತಪ್ಪಿಲ್ಲ, ಓಕೆ, ವೈಟ್ ಬಟ್ಟೆ ಹಾಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಅಂದ್ರೆ ಜೀಸಸ್ ಎಂತವ್ರು ವಿರೋಧ ಮಾಡ್ತಾ ಅಂದ್ರೆ, ಇವರು ವೈಟ್ ಬಟ್ಟೆ ಹಾಕೊಂಡು ನಾವೇ ಪರಿಶುದ್ಧರಾಗಿದ್ದು, ಇವರೆಲ್ಲ ಪಾಪಿಗಳು. ಇಂಥವ್ರಿಗೆ ಜೀಸಸ್ ಏನಂತ ಇದ್ರು ಗೊತ್ತಾ? ಎಲೆ ಸರ್ಪ ಜಾತಿಗಳೇ. ಹಲ್ಲೆಲೂಯ. ಜೀಸಸ್ ಬೈತಾ ಇದಾರೆ ಏನು? ಎಲೆ ಸರ್ಪ ಜಾತಿಗಳೇ. ಈ ಶಿಷ್ಯರು ಹಿಂದ್ಗಡೆ ಅಪ್ಪೋ ಏನಪ್ಪಾ ಯೇಸು, ಹೋಗಿ ಇವ್ರಿಗೆ ಕಾಣುತ್ತಾರೆ ನೋಡು. ಯಾಕಂದ್ರೆ ಈ ಶಿಷ್ಯರೆಲ್ಲ ಅವ್ರಿಗೆ ಕಂಡ್ರೆ ಭಯ ಪಡ್ತಾ ಇದ್ರು. ಫರಿಸಾಯರಿಗೆ ಸದುಕಾಯರಿಗಂದ್ರೆ ಇವ್ರ ಶಿಷ್ಯರೆಲ್ಲ ಭಯ ಪಡ್ತಾರೆ, ಬಟ್ ಜೀಸಸ್ ಭಯ ಪಡ್ತಾ ಇರ್ಲಿಲ್ಲ. ಎಲೆ ಸರ್ಪ ಜಾತಿಗಳೇ. ಅದಕ್ಕೆ ಒಂದ್ಸಲ ಜೀಸಸ್ ಬಂದ್ ಕೇಳ್ತಾ ಇದಾರೆ, ಯೇಸು ನಿಂಗೆ ಯಾಕೆ ಅವ್ರು ಬಂದ್, ಅವ್ರಿಗೆ ಹರ್ಟ್ ಆಯ್ತು ನೋಡು, ಅವ್ರಿಗೆ ನೋವಾಯ್ತು ನೋಡು ಅವ್ರಿಗೆ. ಜೀಸಸ್ ಬಂದ್ ಹೇಳ್ತಾ ಇದಾರೆ, ನೀವು ಹೋಗ್ಬೇಕಂತೀರಾ? ಪೇತ್ರ ಅಲ್ಲ, ಸ್ವಾಮಿ ಎಲ್ಲಿ ಬಿಟ್ಟು ಹೋಗೋಣ, ಬೈ ಅವ್ರಿಗೆ ಬೈ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ದೇವರು ಎಲ್ಲೆಲ್ಲಿ ಈ ಅಪ್ಪನ ಇವರಿಗೆ ಫರಿಸಾಯರಿಗೆ ಜ್ಞಾನ ಇತ್ತು, ಸಿಕ್ಕಾಪಟ್ಟೆ ಜ್ಞಾನ ಇತ್ತು. ಜ್ಞಾನ ಹೆಂಗಂದ್ರೆ, ಈ ಬೈಬಲ್ ಅವರು
ಕಂಠಪಾಠವಾಗಿ ಹೇಳ್ತಾ ಇದ್ರು. ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಏನಿದೆಯಲ್ಲ, ನೋಡ್ಲಾರ್ದಂಗೆ ಹಂಗೆ ಹೇಳ್ತಾ ಇದ್ರು ಅವ್ರು. ಇಷ್ಟು ನಾಲೆಜ್, ಜನರ ದೃಷ್ಟಿಯಲ್ಲಿ ಇವರಿಗೆ ಬಹಳ ಸನ್ಮಾನ ಗೌರವ ಎಲ್ಲ. ಬಟ್ ಯೇಸು ಅವರಿಗೆ ನೋಡಿದಾಗ, ಎಲೆ ಸರ್ಪ ಜಾತಿಗಳೇ, ಎಲ್ಲೋ ನೀವ್ ಹೆಂಗಿದ್ದೀರಿ ಅಂದ್ರೆ ಸಮಾಧಿಗೆ ಸುಣ್ಣ ಹಚ್ಚಿರ್ತಾರ ನೋಡ್ರ, ಮ್ಯಾಲ ಪೇಂಟ್ ಮಾಡಿರ್ತಾರ ನೋಡ್ರ, ಹಂಗಿದ್ದೀರಿ. ಇವಾಗ ಸುಣ್ಣ ಹಚ್ಚಲ್ಲ, ಯಾರು ಒಳ್ಳೆ ಮಾರ್ಬಲ್ ಆಗ್ತಾ ಇದಾರೆ. ನೀವೆಂತ ಮಾರ್ಬಲ್ ಹಾಕಿದ್ರು ಒಳಗಡೆ ಬೋನ್ಸೇ ಇರ್ತಾವ. ಓಕೆ, ಜೀಸಸ್ ಹೇಳ್ತಾ ಇದ್ರೆ ನಿಮ್ಮ ಸ್ಥಿತಿ ಹೆಂಗಂದ್ರೆ, ನೀವು ಗೋಡೆಗೆ ಹೆಂಗ್ ಸುಣ್ಣ ಹಚ್ತಾರೋ ಹಂಗ ಸಮಾಧಿಗೆ ಸುಣ್ಣ ಹಚ್ಚಿದಾರೆ ಹಂಗ, ಬಟ್ ಒಳಗಡೆ ನೀವ್ ಏನಾಗಿದ್ದೀರಿ, ಕೊಳಕಾಗಿದ್ದೀರಿ. ಈಗ ನೇರವಾಗಿ ಹೇಳ್ತಾ ಇದ್ರೆ ಜೀಸಸ್. ಅಲ್ಲೂಯ, ನಾ ಹೋಗ ಕೊಳಕಿ ಅಂತಂದ್ರೆ ಎಲ್ಲರ ಎದುರುಗಡೆ ಪ್ರಗತಿ ಹೆಂಗ ಅನಿಸ್ತದ? ಮ್ಯಾಲೆ ನಗ್ತಿರ್ತೇವೆ, ಸುಮ್ ತಮಾಷೆಗೆ ಅಂದೇನೆ. ಈಗ ನೋಡಿ ಹಿಂಗ ಅನ್ಬೇಕಾಗ್ತದೆ, ಸುಮ್ ತಮಾಷೆಗೆ ಅಂದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಸತ್ಯವೇದ ನಮಗೆ ನಮ್ಮ ಕುರಿತಾಗಿ ಸತ್ಯ ಹೇಳ್ತದೆ. ಹಲ್ಲೆಲೂಯಾ. ನಮ್ಮ ಕುರಿತಾಗಿ ಅದು ಫ್ಲಾಟ್ರಿ ಮಾಡಂಗಿಲ್ಲ. ಅಂದ್ರೆ ಅವ್ರು ಚೆನ್ನಾಗಿಲ್ಲ ಅಂತಂದ್ರೆ ಬಿ, ಈಗ ಇವ್ರಿಬ್ರು ಫ್ರೆಂಡ್ಸ್ ಇರ್ತಾರೆ, ಇವ್ರು ಬಿಟ್ಕೊಡ್ಬಾರ್ದಲ್ಲ. ಇವಳು ಸತ್ಯ ಹೇಳಿದ್ರೆ ಬಿಡುಗಡೆ ಆಗ್ತದೆ ಇವಳಿಗೆ, ಇಲ್ಲಾಂದ್ರೆ ಫ್ರೆಂಡ್ಶಿಪ್ ಹಾಳಾಗ್ಬಿಡ್ತದ. ಅದಕ್ಕೆ ಜೀಸಸ್ ಹೇಳ್ತಾರೆ, ಒಂದು ರಿಯಲ್ ಫ್ರೆಂಡ್ಶಿಪ್ ಯಾರು ಅಂತಂದ್ರೆ, ಒಬ್ಬ ನಿಜವಾದ ಸ್ನೇಹಿತ ಯಾರು ಅಂದ್ರೆ, ನೀನು ತಪ್ಪು ಮಾಡುವಾಗ ಇದು ನೀನು ತಪ್ಪು ಮಾಡ್ತಾ ಇದ್ದಿ, ನಿನ್ನನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾನಲ್ಲ, ಅದೇ ನಿಜವಾದ ಸ್ನೇಹಿತ. ನೀನ್ ತಪ್ಪು ಮಾಡುವಾಗ್ಲೂ ಕೂಡ ಎಲ್ಲಿ ಅವನಿಗೆ ಹರ್ಟ್ ಆಗ್ಬಿಡ್ತದಪ್ಪೋ ಬೇಡ ಅಂತ ಅಂದ್ರೆ ಅವನಿಗೆ ನಾವೇ ಕೈಯಾರ ಹಾಳು ಮಾಡ್ದಂಗೆ ಆಗ್ತದೆ. ಅದಕ್ಕೆ ಇದು ಸತ್ಯವೇದ ನಿಮ್ಮ ಕುರಿತಾಗಿ ಸತ್ಯವನ್ನೇ ಆಡ್ತದೆ ಇದು. ಹಲ್ಲೆಲೂಯ. ಕೋರ್ಟಲ್ಲಿ ಹೋಗಿ ಹೇಳ್ತಾರೆ ನೋಡ್ರಿ, ಸತ್ಯವನ್ನೇ ಅಲ್ಲದೆ ಬೇರೇನು ನಾನು, ಹಿಂಗ್ ಹೇಳಿ ಎಲ್ಲ ಬೇರೆದೆಲ್ಲ ಹೇಳ್ಬಿಡ್ತಾನ ಅವನು. ಸತ್ಯ ಬಿಟ್ಟು ಬೇರೆ ಎಲ್ಲ ಸತ್ಯವನ್ನಲ್ಲದೆ ಹಿಂಗ್ ಹೇಳ್ಬೇಕವ. ಆಕ್ಚುಲಿ ಸತ್ಯವನ್ನಲ್ಲದೆ ಏನಂತಂದ್ರೆ ಎಲ್ಲ ಹೇಳ್ತೀನ ಅಂತೇಳಿ. ಹಲ್ಲೆಲೂಯಾ. ಸೊ ನಮ್ಮ ಪರಿಸ್ಥಿತಿ ಆ ಸತ್ಯ ಏನಿದೆ ಅಂತ ಗೊತ್ತಾಯ್ತು ಅಂದ್ರೆ ನಮಗೆ ಬಿಡುಗಡೆ ಆಗ್ತದೆ. ಆದ್ರೆ ನಮಗೇನಾಗ್ತದೆ ಅಂದ್ರೆ, ದೇವರ ವಾಕ್ಯ ಗೊತ್ತು, ಬಟ್ ವಿಧೇಯರಾಗುವುದಕ್ಕಾಗಿ ನಮ್ಗೆ ಏನಿರಂಗಿಲ್ಲ, ಮನ್ಸಿರಂಗಿಲ್ಲ. ಇದು ಅಪನಂಬಿಕೆ ಒಂದು ಸೂಚನೆ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ಜೀಸಸ್ ವಿರೋಧವಾಗಿ ಇವ್ರು ಇದ್ರು ನೋಡ್ರಿ, ಫರಿಸಾಯರು ಸದ್ದುಕಾಯರು. ಎಲ್ಲೆಲ್ಲಿ ಹೋಗ್ತಿರು ಇವ್ರ ವಿರೋಧನೇ ಇದ್ರಿ ಇವ್ರು. ಯೇಸು ಸ್ವಾಮಿ ಒಂದು ರವಿವಾರ ಸಬ್ಬತ್ ದಿನ ಒಬ್ಬನ್ ಬತ್ ಹೋಗಿದ್ ಕೈ ಅವನು. ಜೀಸಸ್ ಮೊದಲು ಯಾರಿಗೆ ನೋಡಿದ್ರು ಗೊತ್ತಾ? ಫರಿಸಾಯರಿಗೆ ನೋಡಿದ್ರು. ಇದಾರ ಇವ್ರಿಲ್ಲಿ ನೋಡಿದ್ರು. ಅವ್ರಿಗೆ ಉರಿಸ್ಬೇಕಂತ ಕೆಲವೊಂದ್ಸಲ ಅದ್ಭುತಗಳು ಮಾಡ್ತಿರು. ಅವ್ರಿಗೆ ಹೊಟ್ಟೆ ಉರಿಸ್ಬೇಕಂತ ಹೇಳಿ ಅಲ್ಲಿ ಬತ್ತಿದ ಕೈ, ಬಾ ಮುಂದ್ ಬಾ, ಕೈ ಚಾಚು, ಅದು ಸುಟ್ಟಲಿಂದ ಅದ್ಭುತ ಮಾಡಿದ್ರಂತದ್ದು. ಅವಾಗ ಅವ್ರಿಗೆ ಎಲ್ಲರಿಗೆ ಕಂಡ ಮಂಡ, ಯೇಸು ಬೇರೆ ದಿನಗಳಿಲ್ಲ ನಿನಗೆ ಅದ್ಭುತ ಮಾಡಕ, ರವಿವಾರನೇ ಮಾಡ್ಬೇಕ ನೀ. ಅವಾಗ ತಗೋ ಎಲ್ಲೇ ಸರ್ಪ ಜಾತಿಗಳು. ಹಲ್ಲೆಲೂಯಾ. ಒಬ್ಬ ಸ್ತ್ರೀ ವ್ಯಭಿಚಾರದಲ್ಲಿ ಬಿದ್ದು ಸಿಕ್ಕಾಕೊಂಡಾಗ ಜೀಸಸ್ ಅವಳಿಗೆ ಏನು ಹೇಳಿಲ್ಲ, ಅಂದ್ರೆ ಎಲ್ಲೇ ಸರ್ಪ ಜಾತಿಯವಳೆ ಅನ್ಲಿಲ್ಲ, ಅವಳಿಗೆ ಕರುಣೆ ತೋರಿಸಿದ್ರು. ಏನಂದ್ರೆ ಗೊತ್ತಾ? ಹೋಗಿನ್ ಮುಂದೆ ಪಾಪ ಮಾಡ್ಬೇಡ ಅಂತೇಳಿ. ಆದ್ರೆ ಇವರು ಪರಿಶುದ್ಧರು, ಫುಲ್ ಪರ್ಫೆಕ್ಟ್ ಮ್ಯಾನ್, ನಾನೇ ಯಾರು ಇಲ್ಲ, ನಂಗ್ ಬಿಟ್ರೆ ಯಾರು ಇಲ್ಲ, ನಾವೇ ಹಂಗೆ ಹಿಂಗೆ ಅಂತ ಬಂದವ್ರಿಗೆ ಎಲೆ ಸರ್ಪ ಜಾತಿಗಳು ಕುಲ್ಲ ಬೈದ್ಬಿಟ್ರು. ಹಲ್ಲೆಲೂಯಾ. ಸತ್ಯ ಬೇಕಾ ಹೊಗಳೋರ್ ಬೇಕಾ? ಸತ್ಯ ಬೇಕಾ ಹೊಗಳೋರ್ ಬೇಕಾ? ನನಗೆ ಯಾರಾದ್ರೂ ಹೊಗಳತ್ತಿರಲ್ಲ, ನನಗೆ ಬಹಳ ಒಳಗ್ ಗೊತ್ತಾಗ್ಬಿಡ್ತಾರೆ, ನನಗೇನೋ ನಡಿಲತ್ತದಪ್ಪೋ ಇದು. ಎದುರೆದುರೇ ಹೊಗಳ್ತಿರ್ತಾರೆ ನೋಡಿ. ಅದಕ್ಕೆ ಬೈಬಲ್ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಗೆಲ್ರೂ ಹೊಗಳಿದ್ರೆ ನೀವು ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ ಅಂತ ಹೇಳಿ. ಹಲ್ಲೆಲೂಯಾ. ಎಲ್ಲ ಮನುಷ್ಯರು ನಿಮಗೆ ಹೊಗಳಕ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನೀವು ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ ಅಂತ ಹೇಳಿ. ಕೆಲವ್ರು ನಿಮ್ ಜೀವಿತದಲ್ಲಿ ಇರ್ತಾರೆ, ನೀವ್ ಏನ್ ಮಾಡಿದ್ರು ಅಪೋಸ್ ಮಾಡಕ್ಕೆ. ಹಂಗಿದ್ದಾಗ ನೀವು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಯಾರು ನಿಮ್ಗೆ ಅಪೋಸ್ ಮಾಡೋರೇ ಇಲ್ಲ ಅಂತ ತಿಳ್ಕೊರೆ, ಯಾರು ನಿಮ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇಲ್ಲ, ಆಮೇಲೆ ಯಾರು ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ನೀವು ಎಲ್ಲಿದ್ದೀರಾ ಅಲ್ಲೇ ಇದ್ದೀರಾ ಅಂತ ಹೇಳಿ. ಯಾರಾದ್ರೂ ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ರೆ ಅವ್ರಕ್ಕಿಂತ ಮುಂದೆ ಹೋಗ್ತಾ ಇದೀರಂತ ನೀವು. ಹಲ್ಲೆಲೂಯಾ. ನಿಮ್ ಬಗ್ಗೆ ಯಾರಾದ್ರೂ ಮಾತಾಡ್ತಾರಲ್ಲ, ನೀವು ಅವ್ರಕ್ಕಿಂತ ಮುಂದಿದ್ದೀರಾ ಅಂತ ಹೇಳಿ. ಮುಂದಿರ್ಬೇಕಾ ನೀವು ಇನ್ನೊಬ್ರ ಬಗ್ಗೆ ಮಾತಾಡ್ಕೋತ ಕುಂದಿರ್ಬೇಕಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ
ಸತ್ಯ ನಮಗೆ ನೋವು ಕೊಡ್ತದೆ, ಸತ್ಯ ನಮಗೆ ಬೇಜಾರು ಪಡಿಸ್ತದೆ, ಸತ್ಯ ನಮಗೆ ನಮ್ಮ ಸ್ಥಿತಿಗಳು, ನಮ್ಮ ಕಂಫರ್ಟೇಬಲ್ ಲೈಫ್ ಅಲ್ಲಿ ಇರಕ್ ಬಿಡಂಗಿಲ್ಲ. ಬಟ್ ಅದು ನಮಗೆ ಬಿಡುಗಡೆ ಕೊಡ್ತದೆ. ಹಲ್ಲೆಲೂಯ. ಅದಕ್ಕೆ ಈ ಸ್ವಾಮಿ ಹೇಳಿದ್ರು, ಈ ಸತ್ಯವನ್ನು ತಿಳಿದುಕೊಡ್ರಿ, ಬರೀ ಸತ್ಯವನ್ನು ಕೇಳಿಸ್ಕೊಡ್ರಿ ಅಂದಿಲ್ಲ, ಈ ಸತ್ಯವನ್ನು ತಿಳಿದುಕೊಡ್ರಿ, ಈ ಸತ್ಯನೇ ನಿಮಗೆ ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ನೇರವಾಗಿ ಹೇಳ್ತಾ ಇದ್ರು, ಹೋಗು ಇನ್ ಮುಂದೆ ಪಾಪ ಮಾಡಬೇಡ, ಇಲ್ಲಾಂದ್ರೆ ಹೆಚ್ಚಿನ ಕೇಡು ಬರ್ತದ ಅಂತ. ಹಲ್ಲೆಲೂಯ. ಇಲ್ಲಪ್ಪ ನಡೀತದೆ, ನೀನ್ ಹಂಗೆ ಮಾಡ್ಕೊತಾ ಇರು, ನಾನು ಹಂಗೆ ನಿನ್ಗೆ ಆಶೀರ್ವಾದ ಮಾಡ್ತೇನೆ, ಹೆಚ್ಚಿನ ಕೇಡು ಬರ್ತದ, ಪಾಪ ಮಾಡಬೇಡಿ ಇವಾಗ. ಹಲ್ಲೆಲೂಯ. ಇದು ಅಪನಂಬಿಕೆ, ಅದು ಜೀಸಸ್ ಹೇಳ್ತಾ ಇದ್ದಾರೆ, ಅದಕ್ಕೆ ನೇರವಾಗಿ ಗದರಿಸ್ತಾ ಇದ್ದಾರೆ, ಇಂಥ ಕೆಟ್ಟ ಹೃದಯ ನಿಮ್ಮಲ್ಲಿ ಇರಬಾರದು ಎಂಬುದಾಗಿ. ಸೊ ನಾವ್ ಏನ್ ಮಾಡಬಾರ್ದು, ಮನುಷ್ಯರ ಲಾಜಿಕ್ ಡಿಸಿಷನ್ಸ್ ಗಳ ಮೇಲೆ ಆತುಕೊಳ್ಬಾರ್ದು. ನಮ್ದು ಎಜುಕೇಶನ್ ಇದೆ, ನಮ್ಗೆ ಡಿಗ್ರಿ ಇದೆ, ಬಟ್ ಅದು ಯಾವುದು ನಮಗೆ ನಂಬಿಕೆಯಲ್ಲಿ ನಡೆಯುವಂತೆ ಮಾಡಂಗಿಲ್ಲ. ನಂಬಿಕೆಯಲ್ಲಿ ನಡೆಯುವಂತೆ ಮಾಡುವಂಥದ್ದೇ ದೇವರ ವಾಕ್ಯ. ಹಲ್ಲೆಲೂಯ. ದೇವರ ವಾಕ್ಯ ನಮ್ಮ ನಂಬಿಕೆಯಲ್ಲಿ ನಡೆಯುವಂತೆ ಮಾಡುತ್ತದೆ. ಹಲ್ಲೆಲೂಯ. ನಿಮ್ದು ಎಜುಕೇಶನ್ ಅಲ್ಲಿ ಯಾರಾದ್ರೂ ಹೇಳಿದಾರ ಒಬ್ಬರನ್ನೊಬ್ಬರು ಕ್ಷಮಿಸ್ರಿ ಅಂತ ಹೇಳಿ? ಯಾವ ಇಂಜಿನಿಯರ್ ಬುಕ್ ಅಲ್ಲಿ ಬರ್ದಾರ ಪ್ಲೀಸ್ ಫಾರ್ಗಿವ್? ಡಿಗ್ರಿಯಲ್ಲಿ ಬರ್ದಿದಾರ ಕ್ಷಮಿಸ್ರಿ, ನೀವು ಇನ್ನೊಬ್ಬರಿಗಾಗಿ ಪ್ರೇಯರ್ ಮಾಡ್ರಿ ಅಂತ ಬರ್ದಿದಾರ? ಬರ್ದಿಲ್ಲ. ಅದು ನಾಲೆಜ್ ಅಷ್ಟೇ ಅದು. ಬಟ್ ಇದರಲ್ಲಿ ನಿಮಗೆ ಜೀವನವನ್ನು ಹೇಗೆ ಕಟ್ಟಿಕೊಳ್ಳಬೇಕು, ಹೇಗೆ ರೂಪಿಸಿಕೊಳ್ಳಬೇಕು, ಹೇಗೆ ನಿಮ್ಮ ಪರಿಸ್ಥಿತಿಗಳು ಬದಲಾಯಿಸಿಕೊಳ್ಳಕ್ಕೆ ನಿಮಗೆ ಸಾಧ್ಯ ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ಡೋಂಟ್ ಡಿಪೆಂಡ್ ಅಪಾನ್ ಹ್ಯೂಮನ್ ವಿಸ್ಡಮ್. ಮನುಷ್ಯನ ಜ್ಞಾನದ ಮೇಲೆ ಆತುಕೊಳ್ಬೇಡ್ರಿ, ದೇವರ ಜ್ಞಾನದ ಮೇಲೆ ಆತುಕೊಳ್ರಿ. ಹಲ್ಲೆಲೂಯ. ದೇವರ ಜ್ಞಾನ ಇಷ್ಟು ಅಗಾಧವಾಗಿದೆ. ಅಬ್ಬಾ. ಹಲ್ಲೆಲೂಯ. ನಿಮ್ಗೆ ಗೊತ್ತಾ, ನಮ್ಮ ಒಳಗಡೆ 2 ಕಿಡ್ನಿ ಇದಾವ ನೋಡ್ರಿ. 2 ಕಿಡ್ನಿ ಇವು ಹೆಂಗಿದಾವ ಅಂತಂದ್ರೆ, ಇಂಥ 2 ರೂಮ್ ಬೇಕಾಗ್ತದಂತೆ ಫಂಕ್ಷನ್ ಮಾಡಕ್ಕೆ. ಒಂದ್ ವೇಳೆ ಹೊರಗಡೆ ತೆಗೆದಿಟ್ರೆ ಇಂಥವು 2 ರೂಮ್ ಬೇಕಾಗ್ತದೆ ಅದಕ್ಕೆ ಕಾರ್ಯ ಮಾಡಕ್ಕೆ. ಬಟ್ ದೇವರ ಜ್ಞಾನ ನೋಡ್ರಿ, ಇಷ್ಟರಲ್ಲಿ ಆತನ ಕಾರ್ಯ ಮಾಡಂಗೆ ಮಾಡಿದ್ದಾರೆ. ಹಲ್ಲೆಲೂಯ. ನಮ್ಮ ಕರಳು, ನಮ್ಮ ನರಗಳು, ಬಾಡಿ ಒಳಗೆ ನರ್ವ್ ಇದೆಯಲ್ಲ, ಆ ನರಗಳು ಎಲ್ಲ ತೆಗೆದ್ರೆ 10,000 ಕಿಲೋಮೀಟರ್ ಉದ್ದ ಹೋಗ್ತದಂತದು. ಎಷ್ಟು? ದೇವರ ಜ್ಞಾನ ನೋಡ್ರಿ, ಇಷ್ಟರಲ್ಲಿ ಹೆಂಗಿಟ್ಟಿದಾನದು. ಹಲ್ಲೆಲೂಯ. ನಾವ್ ಅನ್ಕೋತೇವೆ ನಾನೇ ಶಾಣೆ ಅಂತ ಹೇಳಿ. ದೇವರ ವಿಸ್ಡಮ್ ನೋಡ್ರಿ ಹೆಂಗಿದೆ, ದೇವರ ಜ್ಞಾನ ನೋಡ್ರಿ ಹೆಂಗಿದೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಜ್ಞಾನ ಮೇಲೆ ಹಾತ್ಕೊಳ್ಬಾರ್ದಪ್ಪ, ಇಟ್ಟೆ ಅದ ನಿನ್ನ ಬ್ರೇನ್, 1/2 kg ಇಲ್ಲದು. ಹಲ್ಲೆಲೂಯ. ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ನಾನು ಮಾಡೋದೆಲ್ಲ ಕಾರ್ಯಗಳು. ನಿನಗೆ ಎಷ್ಟು ತಿಳಿತ ಅಷ್ಟೇ ತಿಳ್ಕೊ, ಜಾಸ್ತಿ ತಿಳಿದ್ರೆ ನೀನು ಹೋಗಂಗಿಲ್ಲ ಇದು ಬುದ್ಧಿಗೆ. ಯಾಕಂದ್ರೆ ಈ ಬುದ್ಧಿಗಿಂತ ಮೀರಿ ನನ್ನ ಜ್ಞಾನ ಇದೆ ಎಂಬುದಾಗಿ ದೇವ್ರು ಹೇಳ್ತಾರೆ. ದೇವ್ರ ವಿಸ್ಡಮ್ ನೋಡ್ರಿ ಹೆಂಗಿದೆ. ಇದು ಒಂದು ಉದಾಹರಣೆ ಹೇಳಿದ್ದು. ಹಿಂಗೆ ನಮ್ಮ ಬಾಡಿಯಲ್ಲಿ ನೋಡಿದ್ರೆ, ಈ ಶರೀರದ ಒಂದು ಕ್ರಿಯೇಟಿವ್ ದೇವ್ರು ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಇನ್ನೂ ಕೂಡ ಸೈನ್ಸ್ ಕಂಡು ಹಿಡಿತಾನೆ ಇದೆ, ಇವಾಗ ಹೊಸದ್ ಕಂಡು ಹಿಡಿತಾ ಇದ್ದಾರೆ. ಆದ್ರೆ ಆಲ್ರೆಡಿ ಇದು ದೇವ್ರು ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ನಮಗೆ ಇವಾಗ ಅದು ಗೊತ್ತಾಗ್ಲತ್ತದ ಇವಾಗ. ಹಲ್ಲೆಲೂಯ. ಅದಕ್ಕೆ ಡೋಂಟ್ ಡಿಪೆಂಡ್ ಆನ್ ಯುವರ್ ವಿಸ್ಡಮ್, ಡಿಪೆಂಡ್ ಆನ್ ಗಾಡ್ಸ್ ವಿಸ್ಡಮ್. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಜ್ಞಾನದ ಮೇಲೆ ಆತುಕೋ. ದೇವರ ಜ್ಞಾನ ಹೇಳ್ತದೇನಂದ್ರೆ, ನೀನು 10th ಭಾಗ ಕೊಟ್ರೆ ನಿನಗೆ ಆಶೀರ್ವಾದ ಬರ್ತದೆ. ಇದು ದೇವರ ಜ್ಞಾನ. ನಮ್ಮ ಜ್ಞಾನ, ನಾ ಯಾಕೆ ಕೊಡ್ಬೇಕು, ಕೊಟ್ರೆ ನನಗಿರಂಗಿಲ್ಲಲ್ಲ, ಕಡಿಮೆ ಬೀಳ್ತದಲ್ಲ, ಇದು ಹ್ಯೂಮನ್ ಬುದ್ಧಿ ಇದು. ಅದು ದೇವ್ರು ಹೇಳ್ತಾರೆ, ನೀನು 10th ಭಾಗ ಹಾಕುವಾಗ ನೀನು ಬರೀ ಹಾಕ್ತಾ ಇಲ್ಲ, ಅಲ್ಲಿ ಕೆಲವೊಂದು ಕಾರ್ಯಗಳನ್ನ ಬಿಡ್ತಾ ಇದೆ. ಗ್ರೀಡಿನೆಸ್ ಹೋಗ್ಲತ್ತ, ನಿನ್ನ ಹಣದ ಆಸೆ ಹೋಗ್ತದ ನಿನ್ನಿಂದ, ಹಣಕ್ಕಿರುವಂತ ಅಟ್ಯಾಚ್ಮೆಂಟ್. ಕೆಲವ್ರು ನೋಡ್ರಿ, ಹಣ ಇರ್ಲಿಲ್ಲ ಅಂದ್ರೆ ಗಲಿಬಿಲಿ ಆಗ್ತದ ಅವ್ರಿಗೆ. ಹಿಂಗ ಅವ್ರು ಕೈಯಾಗ ನೋಟ್ ಹಿಡ್ಬೇಕು. ಈಗಂತೂ ನನ್ನ ಬಳಿ ಪರ್ಸು ಇಲ್ಲ, ಏನೂ ಇಲ್ಲ, ಎಲ್ಲ ಮೊಬೈಲಲ್ಲೇ, ಎಲ್ಲ 1 ರೂಪಾಯಿನೂ ಒಂದೊಂದ್ಸಲ ಇರಂಗಿಲ್ಲ. ಕೆಲವ್ರಿಗೆ ಹಣ ಇರ್ಲಿಲ್ಲ ಅಂದ್ರೆ ಗಲಿಬಿಲಿ ಆಗ್ತದ, ಅವ್ರಿಗೆ ಟೆನ್ಷನ್ ಆಗ್ತದೆ. ಸಾಲ ಮಾಡಿ ಆದ್ರೂ ಹಣ ಇರ್ಬೇಕು ಅವ್ರ ಬಳಿ. ಇದು ಸೈನ್. ಇದು ಏನ್ ಗೊತ್ತಾ, ಹಣದ ಅಟ್ಯಾಚ್ಮೆಂಟ್. ಅದು ಹಣ ನಿನ್ ಮೇಲೆ ರೂಲ್ ಮಾಡ್ತಾ ಇದೆ ಅಂತ ಹೇಳಿ. ಹಲ್ಲೆಲೂಯ. ಅದಕ್ಕೆ ಸ್ವಾಮಿ ಹೇಳಿದ್ರೆ, ಹಣವನ್ನು ದೇವರನ್ನು ನೀವೇನ್ ಮಾಡಂಗಿಲ್ಲ. ಹಲ್ಲೆಲೂಯ. ಹಣ ಯಾವಾಗ್ಲೂ ಎಲ್ಲಿರ್ಬೇಕು?
ಎಲ್ಲಿರ್ಬೇಕು ಅಂದ್ರೆ ಅದು ನಮ್ಮ ಸೇವಕ ಆಗಿರ್ಬೇಕು. ಹಣ ನಮ್ಮ ದೇವರಾಗಿರ್ಬಾರ್ದು, ದೇವರಾಗಿರ್ಬೇಕು. ಹಲ್ಲೆಲೂಯ. ಇದು ದೇವರ ಜ್ಞಾನ. ಅದಕ್ಕೆ ನಮ್ಮ ಮನುಷ್ಯನ ನೋಡ್ರ, ಅದಕ್ಕೆ ದೇವರು ಹುಷಾರ್ ಮಂದಿಗೆ ಯಾಕೆ ಆರಿಸ್ಕೊಳಂಗಿಲ್ಲ ಗೊತ್ತನ? ಅದೇ ಯೋಚನೆ ಮಾಡ್ತೇವೆ, ದೇವ್ರೇ ನನಗೆ ಯಾಕೆ ಆರಿಸ್ಕೊಂಡಪ್ಪ, ನಮ್ಮ ಅಣ್ಣ ಅಟ್ಟು ಚಲೋನ ಬುದ್ಧಿವಂತನ, ನೀನ್ ನನಗೆ ಯಾಕೆ ಆರಿಸ್ಕೊಂಡು, ನಾವೇನೇ ದಡ್ಡ ಇದ್ದೀನಿ, ನಿನಗೆ ಜ್ಞಾನ ಇಲ್ಲಿ, ಏನ್ ಹೇಳಿದ್ರೆ ನಂಬಿಡ್ತೀನಿ, ಅದಕ್ಕೆ ನಾವು ವಾಕ್ಯ ಹೇಳಿದ್ರೆ ನಂಬಿಡ್ಬಿಡ್ತೀನಿ, ನಂಬೋರ್ ಬೇಕು ನಮಗಂತೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವರು ಬಹಳ ಹುಷಾರಿದ್ದವ್ರಿಗೆ ಸ್ವಲ್ಪ, ಅದರ ಅರ್ಥ ದೇವ್ರವ್ರ ಪ್ರೀತಿ ಮಾಡಂಗಿಲ್ಲ ಅಂತ ಹೇಳ್ತಾ ಇಲ್ಲ, ಅಂದ್ರೆ ಅವ್ರು ಸ್ವಲ್ಪ ಬುದ್ಧಿ ಬಹಳ ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡಲ್ಲ. ದೇವ್ರ ವಾಕ್ಯದಲ್ಲಿ ಹುಡುಕೋದ್ರಲ್ಲಿ ಯೂಸ್ ಮಾಡಂಗಿಲ್ಲ. ಪೌಲ್ ಎಲ್ಲರಿಗಿಂತ ಟ್ಯಾಲೆಂಟೆಡ್ ಆಗಿದ್ದ. ಪೇತ್ರ ಏನಾಗಿದ್ದ, ಅವನು ಬರೇಕು ಬರಲ್ಲ, ಓದಕ್ ಬರಂಗಿಲ್ಲ, ಬಟ್ ದೇವ್ರು ಆರಿಸ್ಕೊಂಡಿದ್ದ ಯಾರಿಗೆ? ಸಭೆ ಕಟ್ಟಕ್ಕೆ. ಪೇತ್ರನಿಗೆ, ಮೀನ್ ಹಿಡಿಯೋವನಿಗೆ, ಅವನ್ ಬಲ್ ಹೋದ್ರೆ ವಾಸನೆ ಬರ್ತದೆ. ಯಾವ ವಾಸನೆ? ಮೀನು ವಾಸನೆ ಬರ್ತದೆ. ಅಂತವನಿಗೆ ದೇವರು, ನಾನು ಈ ಬಂಡೆಗಳ ಮೇಲೆ ನನ್ನ ಸಭೆ ನಾನು ಕಟ್ಟುತ್ತೇನೆ ಅಂತ ಪೇತ್ರನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಪೇತ್ರನಿಗೆ ದೇವರು ಫೌಂಡೇಶನ್ ಆಗಿ ಉಪಯೋಗ ಮಾಡ್ದ, ಪೌಲನಿಗೆ ದೇವರು ಅದನ್ನು ಕಟ್ಟುವುದಕ್ಕಾಗಿ ಉಪಯೋಗ ಮಾಡ್ದ. ಹಲ್ಲೆಲೂಯ. ದೇವರ ರಾಜ್ಯದಲ್ಲಿ ಇಬ್ರು ಬೇಕು. ಆದ್ರೆ ಪೌಲನು, ಅವನು ಏನೆಲ್ಲ ಜ್ಞಾನವಂತನಾಗಿದ್ದ, ಅವನು ಇಷ್ಟು ಜ್ಞಾನವಂತನಾಗಿದ್ದ ಅಂದ್ರೆ ಅವನು ಕೂಡ ಒಬ್ಬ ಫರಿಸಿನಾಗಿದ್ದ, ಫರಿಸಾಯನಾಗಿದ್ದ. ಅವನು ಧರ್ಮಶಾಸ್ತ್ರವೆಲ್ಲ ಅವನಿಗೆ ಒಂದು ಇಷ್ಟು ವೈರಾಗ್ಯ ಇತ್ತು ಅಂದ್ರೆ, ಈ ಧರ್ಮಶಾಸ್ತ್ರ ವಿರೋಧವಾಗಿ ಯಾರಾದ್ರೂ ನಡೀತಾ ಇದ್ರೆ ಅವನಿಗೆ ಆಗ್ತಾ ಇರ್ಲಿಲ್ಲ. ಅಷ್ಟು ವೈರಾಗ್ಯ ಉಳ್ಳಂತ ವ್ಯಕ್ತಿ ಆಗಿದ್ದ. ಆದ್ರೆ ಒಂದು ಝಲಕ್ ಬಿತ್ತು ನೋಡ್ರಿ ಅವನಿಗೆ. ಹಲ್ಲೆಲೂಯ. ಅಂದ್ರೆ ಹೋಗ್ತಾ ಇದ್ದ, ಯಾರೆಲ್ಲ ಯೇಸು ನಂಬಿದ್ದಾರ ಅವರಿಗೆ ಹೊಡೆಕ್ಕೆ ಹೋಗ್ತಾ ಇದ್ದ. ಹೊಡೆಕ್ಕೆ ಹೋಗುವಾಗ ಎಲ್ಲ ಅಲ್ಲಿ ಒಂದು ಏನಂದ್ರೆ ಯೇಸುವಿನ ದರ್ಶನ ಆಯಿತು. ಪೌಲನಿಗೆ ದರ್ಶನ ಆದಾಗ ಅಲ್ಲೇ ಟಪಕ್ಕಂತ ಬೀಳ್ತಾ ಇದ್ದಾನೆ. ಹಲ್ಲೆಲೂಯ. ಕೇಳ್ತಾ ಇದ್ದಾನೆ, ಲಾರ್ಡ್, ಯಾರ್ ಸ್ವಾಮಿ ನೀನು ಅಂತ ಹೇಳಿ. ನೀನು ಹಿಂಸೆ ಪಡಿಸುವಂತ ಯೇಸುವೆ ನಾನಾಗಿದ್ದೇನೆ. ಹಲ್ಲೆಲೂಯ. ಅವಾಗ್ಲಿಂದ ಪೌಲನು ಧರ್ಮಶಾಸ್ತ್ರವನ್ನು ಬೇರೆ ದೃಷ್ಟಿಕೋನದಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದ. ಹಿಂಗ ದೇವ್ರವನಿಗೆ ಯೂಸ್ ಮಾಡಿದ್ರು, ಹಿಂಗ ದೇವ್ರಿಗೆ ಅವನಿಗೆ ಯೂಸ್ ಮಾಡಿದ್ರು ಅಂದ್ರೆ ಪೇತ್ರನಿಗೆ ಕೂಡ ಅವನು ಬರೆದಿದ್ದು ಅರ್ಥ ಆಗ್ಲಿಲ್ಲಂತೆ. ಏನು ಬರೀತಾನಪ್ಪ ಇವ ಪೌಲ್, ಏನು ಅರ್ಥನೇ ಆಗಲ್ಲ ನನಗೆ ಅಂತೇಳಿ ಇಷ್ಟು ರೆವಲ್ಯೂಷನ್ ಕೊಟ್ಟ. ಅಂದ್ರೆ ಅವನ ನಾಲೆಜ್ ಅನ್ನು ಈ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಉಪಯೋಗ ಮಾಡಿದ, ಹೊರತಾಗಿ ಲಾಜಿಕ್ ಅನ್ನು ಯೂಸ್ ಮಾಡಲಿಲ್ಲ. ಅವನು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯ. ನಾವು ಇಂಟೆಲಿಜೆಂಟ್ ಇದೀವಿ ಅಂತೇಳಿ ಬೈಬಲ್ ಅರ್ಥ ಆಗ್ತದಂತಲ್ಲ. ನೀವೆಷ್ಟೇ ದೀಡ್ ಪಂಡಿತರಿರ್ಬೋದು, ಬೈಬಲ್ ನಿಮ್ಗೆ ಅರ್ಥ ಆಗಂಗಿಲ್ಲ. ಹೋಲಿ ಸ್ಪಿರಿಟ್ ಒಳಗಡೆ ನಿಮಗೆ ಇರೋವರೆಗೂ. ಹಲ್ಲೆಲೂಯ. ಅದಕ್ಕೆ ನಿನ್ನೆ ಹೇಳ್ತಾ ಇದ್ದೇನೆಂದ್ರೆ, ಯಾರಿಗೊಬ್ರಿಗೆ ಹೇಳ್ತಾ ಇದೆ, ನಾನು ಒಂದ್ ಕಡೆ ಪಾಸ್ಟರ್ ಇದರಲ್ಲಿ ಪ್ರೀಚ್ ಮಾಡಕ್ ಹೋದಾಗ, ನಾವು 2 ಸಲ ಬೈಬಲ್ ಕಾಲೇಜ್ ಹೋಗಿವಿ, ನೀವ್ ಯಾವ ಬೈಬಲ್ ಕಾಲೇಜ್ ಹೋಗಿರಿ ಅಂತ. ನಾನು ಯಾವ ಬೈಬಲ್ ಕಾಲೇಜ್ ಹೋಗಿಲ್ಲ. ಮತ್ತೆ ಯಾವ್ದು ನಿಮ್ ಬೈಬಲ್? ನಮ್ದು ಹೋಲಿ ಸ್ಪಿರಿಟ್ ಬೈಬಲ್ ಕಾಲೇಜ್. 2 ಸಲ ಹೋಗಿ ನಾವು ಬೈಬಲ್ ಕಾಲೇಜ್, ಇಂಥ ಕಂಟೆಂಟೇ ಕೊಟ್ಟಿಲ್ಲ ನಮಗ, ಇನ್ನು ನೋಟ್ಸ್ ಎಲ್ಲ ನೋಡ್ತಿದಾರೆ ಹೆಂಗ. ಫಸ್ಟ್ರಿ ನಾವು 2 ಸಲ ಹೋಗಿವಿ. ನೀವು ಹೋಗಿರಿ, ನಿಮ್ ಬುದ್ಧಿಲಿಂದ ಹೋಗಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಡೋಂಟ್ ಡಿಪೆಂಡ್ ಅಪಾನ್ ಹ್ಯೂಮನ್ ವಿಸ್ಡಮ್. ಮನುಷ್ಯನ ಒಂದು ತಿಳುವಳಿಕೆ ಮೇಲೆ ಆದುಕೊಳ್ಬಾರ್ದು, ದೇವರ ವಾಕ್ಯದ ಮೇಲೆ ಆದುಕೊಳ್ಳಬೇಕು. ಹಲ್ಲೆಲೂಯ. ಎಷ್ಟು ಜನ ಇಲ್ಲೇ ಇದ್ದೀರಿ? ಹಲ್ಲೆಲೂಯ. ನಿದ್ದೆ ಮಾಡೋರೆಲ್ಲ ಹಲ್ಲೆಲೂಯ. ಗೊತ್ತು, ಇದ್ದೇ ಇರ್ತಾರೆ ಅವ್ರು, ನಿದ್ದೆ ಹೊಡೆಯೋರು ಇದ್ದೇ ಇರ್ತಾರೆ ಅವ್ರು. ತಪ್ಪೇನಿಲ್ಲ, ಪೌಲ್ ಪ್ರೀಚ್ ಮಾಡಾಗೆ ಮಲ್ಕೊಂಡ್ರಿ, ನಾನು ಯಾರ ಮಂದೆ? ಅರ್ಧ ಬೈಬಲ್ ಪೌಲ್ ಬರೋದನ್ನ ಅವನ್ ಪ್ರೀಚ್ ಮಾಡಾಗೆ ಮಲ್ಕೊಂಡ್ರ ಜನ. ನಾನು ಪೌಲ್ಗಿಂತ ಭಾರಿನಾ? ಇಲ್ಲ, ಹೊಡಿರಿ, ನಿದ್ದೆ ಹೊಡಿ. 7ನೇದಾಗಿ ನೋಡ್ರಿ, ಇದು ಬಹಳ ಮುಖ್ಯ, ಸೈನ್ ಆಫ್ ಎ ಅನ್ಬಿಲೀಫ್. ಕಲಿತಾ ಇದ್ದಾರೆ ದೇವರ ವಾಕ್ಯ? ಕಲಿತಾ ಇದ್ದೀರಾ? ಓಕೆ. ಅಪನಂಬಿಕೆ. ಯಾಕೆಂದ್ರೆ ಈ ನಂಬಿಕೆಯಲ್ಲಿ ನೀವು ಹೆಜ್ಜೆ ಇಟ್ಟಾಗ ಕಾರ್ಯಗಳು ಆಗಕ್ಕೆ ಸ್ಟಾರ್ಟ್ ಆಗ್ತಾ ನಿಮ್ ಜೀವಿತದಲ್ಲಿ. ಅದಕ್ಕೆ ಇಷ್ಟು ನಿಧಾನವಾಗಿ, ಸ್ಲೋ ಆಗಿ ನಿಮಗೆ ಹೇಳ್ತಾ ಇದ್ದೇನೆ. 7ನೇದು ಅಪನಂಬಿಕೆಯ ಸೈನ್ ಏನಂದ್ರೆ, ಇನ್ಎಬಿಲಿಟಿ ಟು ರಿಸೀವ್ ಮಿರಾಕಲ್ಸ್. ಅದ್ಭುತಗಳನ್ನು ಹೊಂದಿಕೊಳ್ಳುವುದಕ್ಕೆ ಅವರ ಹತ್ರ ಸಾಮರ್ಥ್ಯ ಇರುವುದಿಲ್ಲ. ಇನ್ಎಬಿಲಿಟಿ ಟು ರಿಸೀವ್ ಮಿರಾಕಲ್ಸ್. ಇದು ಓದ್ರಿ, ಮತ್ತಾಯನ ಬರೋ ಸುವಾರ್ತೆ 13ನೇ ಅಧ್ಯಾಯ 58ನೇ ವಚನ. ಓದ್ರಿ ಯಾರಾದ್ರೂ ಒಬ್ರು. ಮ್ಯಾಥ್ಯೂ ಚಾಪ್ಟರ್ 13 ವರ್ಸ್ 58. ಅವರು ಆತನನ್ನು ನಂಬದೆ ಹೋದುದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಇನ್ನೊಂದ್ಸಲ ಓದು ಗಟ್ಟಿಯಾಗೆ.
ಅವರು ಆತನು ನಂಬದೆ ಹೋದದರಿಂದ ನೋಡಿ ಕೇಳಿಸ್ಕೊಡ್ರಿ, ಅವರು ಆತನನ್ನು ನಂಬದೆ ಹೋದದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿಯಲ್ಲಿ ಮಾಡ್ಲಕ್ಕೆ ಆಗ್ಲಿಲ್ಲ ಅಂತ ಇಲ್ಲ, ಅಲ್ಲಿ ಅವರು ನಂಬದೆ ಹೋದದರಿಂದ he did not do mighty works among them. ದೊಡ್ಡ ದೊಡ್ಡ ಕಾರ್ಯಗಳು ಅವರ ಜೀವಿತದಲ್ಲಿ ಯೇಸು ಮಾಡಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಅವ್ರು ನಂಬದೆ ಹೋದ್ರು. ಯೇಸು ಕಾರ್ಪೆಂಟರ್ ಮಗ, ಯೇಸು ಇವ್ರ ತಂಗಿದರು, ಇವರೆಲ್ಲ ತಮ್ಮದೇರೆಲ್ಲ ನಮ್ಮ ಹತ್ರನೇ ಇರ್ತಾರೆ. ಈ ಯೇಸು ರಕ್ಷಕನ, ಈ ಯೇಸು ಬಿಡುಗಡೆ ಕೊಡ್ತಾನ, ಇವರೆಲ್ಲ ನಮ್ ಜೊತೆನೆ ಆಡಿ ಬೆಳೆದಾರೆ, ಇವ್ರು ಈ ಯೇಸುನ. ಸೊ ಇವ್ರು ನಂಬದೆ ಹೋದದರಿಂದ ಅವರಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಲ್ಲ. ಎಂತ ಅಲ್ಲಿ ಸರ್ವಶಕ್ತನಾದ ದೇವರೇ ಇದ್ದಿದ್ದಲ್ಲಿ, ಎಲ್ಲ ಮಾಡ್ಲಿಕ್ಕೆ ಶಕ್ತಿ ದೇವರಲ್ಲಿತ್ತು. ಆದರೆ ಅವರ ಅಪನಂಬಿಕೆ ಅನ್ನುವಂಥದ್ದು ದೇವರ ಕೈಯನ್ನು ಕಟ್ಟಿ ಹಾಕಿದ್ರು. ನಂಬಲೇ ಇಲ್ಲ ಅವರು. ಅದಕ್ಕೆ ಅಪನಂಬಿಕೆ ಒಂದು ಸ್ಪಿರಿಟ್ ಆಗಿದೆ. ಅದು ಅವ್ರು ಅನೇಕರಲ್ಲಿ ಇದು ಕಾರ್ಯ, ಅದು ಡೌಟ್ಗಳನ್ನು ತರ್ತಾನೆ ಇರ್ತಾನೆ, ನಂಬಲಾರ್ದಾಗೆ ಮಾಡ್ತಾನೆ. ಇವತ್ತು ಅದು ಬ್ರೇಕ್ ಮಾಡ್ಲಿಕ್ಕಿದೀವಿ ನಾವು. ಹಲ್ಲೆಲೂಯಾ. ಎಲ್ಲ ಅಪನಂಬಿಕೆ ಕಾರ್ಯಗಳು ನಿಮ್ ಜೀವಿತದಲ್ಲಿ ಬ್ರೇಕ್ ಆಗುವಂತದ್ದಾಗಿದೆ. ಇವತ್ತು ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀವು ನಂಬಿಕೆಯಲ್ಲಿ ನಡೀತೀರಿ, ಅದ್ಭುತಗಳಲ್ಲಿ ನಡೀತಾ ಹೋಗ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಂಬಿಕೆ ಇರುವಂತ ವ್ಯಕ್ತಿಗಳನ್ನು ನೋಡ್ತಾ ಇದ್ದಾನೆ, ಅಪನಂಬಿಕೆ ವ್ಯಕ್ತಿಗಳನ್ನ ಆತನಿಗೆ ನೋಡಂಗೂ ಇಲ್ಲ. ಅದಕ್ಕೆ ನೋಡ್ರಿ, he did not many mighty works. Hallelujah. There because of their unbelief. ಅವರು ನಂಬದೆ ಹೋದದರಿಂದ ಅವರಲ್ಲಿ ದೇವರು ಇನ್ನೂ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ, ಬರೀ ಕೈಗಳನ್ನಿಟ್ಟು ಆಶೀರ್ವಾದ ಮಾಡಿ ಕಳಿಸಿರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿವರೆಗೂ ನಾವು ಏನ್ ನೋಡಿದೀವಲ್ಲ, ಅದು ಟ್ರಯಲ್ ಕೂಡ ಅಲ್ಲ, ಅದು ಇನ್ನು ನಾವು ದೊಡ್ಡ ಸಂಗತಿಗಳನ್ನು ನೋಡ್ಲಿಕ್ಕಿದ್ದೀವಿ. ಹಲ್ಲೆಲೂಯಾ. ಇನ್ನು ದೊಡ್ಡ ಕಾರ್ಯಗಳನ್ನು ನೋಡ್ಲಿಕ್ಕಿದ್ದೀರಿ. ಕೊಡ್ತೀರಾ? ಫೇತ್ ಅಲ್ಲಿ ಹೋಗಬೇಕು. ಹಲ್ಲೆಲೂಯಾ. ನಂಬಿಕೆಯಲ್ಲಿ ಹೋಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಏನ್ ಹೇಳ್ತಾ ಅದೇ ಬಿಲೀವ್ ಮಾಡ್ಬೇಕು. ದೇವರ ವಾಕ್ಯ ಹೇಳ್ತದೆ, ನೀನು ನಂಬಿದ್ರೆ ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದುತ್ತದಂತ ಹೇಳಿ. ಇದು ನೀವು ನಂಬಿದಾಗ ನಿಮ್ಮ ಕುಟುಂಬಗಳು ರಕ್ಷಣೆ ಹೊಂದಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಸೊ ನಮ್ ಜೀವಿತದಲ್ಲಿ ಅದ್ಭುತಗಳು ಆಗ್ತಾ ಇಲ್ಲ, ಅದರ ಅರ್ಥ ದೇವ್ರು ಮಾಡ್ತಾ ಇಲ್ಲ ಅಂತಲ್ಲ. ದೇವ್ರು ಮಾಡಕ್ ಸಿದ್ಧನಾಗಿದ್ದಾನೆ, ಬಟ್ ನಾವು ಅದನ್ನು ಹೊಂದಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ಅಪನಂಬಿಕೆಯ ಕಾರ್ಯಗಳು ನಮ್ಮನ್ನು ಬ್ಲಾಕ್ ಮಾಡ್ತಾ ಇದೆ, ನಮಗೆ ಗೊತ್ತಿಲ್ಲದೆ ಇರ್ಬೋದು. ಹಲ್ಲೆಲೂಯಾ. ನಾನು ಒಂದ್ಸಲ ಹಂಗೆ ಅನ್ಕೊಂಡಿದ್ದೆ, ನಾನ್ ಪ್ರೇಯರ್ ಮಾಡಿದ್ರೆ ಯಾರೇ ಸ್ವಸ್ಥತೆ ಆಗ್ತದೆ, ಆಗಂಗಿಲ್ಲ, ಬರೀ ನಾನು ವಾಕ್ಯ ಹೇಳ್ಬೇಕಷ್ಟೇ. ನಾನು ವಾಕ್ಯ ಹೇಳೋದು ಗೊತ್ತು, ನಾನು ವಾಕ್ಯನೇ ಹೇಳ್ತೀನಿ ಅಂತ ಹೇಳಿ. ಸೊ ನಾನು ಸ್ವಸ್ಥತೆ ಪ್ರೇಯರ್ ಜಾಸ್ತಿ ಮಾಡ್ತಾ ಇರ್ಲಿಲ್ಲ, ಬಿಡುಗಡೆ ಪ್ರಾರ್ಥನೆ ಮಾಡ್ತಾ ಇರ್ಲಿಲ್ಲ, ಡೆಲಿವರೆನ್ಸ್ ಪ್ರೇಯರ್ ಮಾಡ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ ನೀವು ನೋಡಿದ್ರೆ, ಸ್ಟಾರ್ಟಿಂಗ್ ಇದ್ದವರೆಲ್ಲ ನೀವು ನೋಡಿದ್ರೆ ಯಾರಿಗಾದ್ರೂ ಡೆಲಿವರೆನ್ಸ್ ಪ್ರೇಯರ್ ಮಾಡೋದು ನೋಡಿದಿರಾ? ಇಲ್ಲ. ಬಟ್ ಯಾವಾಗ ಸತ್ಯ ಗೊತ್ತಾಯ್ತು, ದೇವರು ಈ ಕಾರ್ಯಗಳು ಅವ್ರ ಜೊತೆ ಮಾಡ್ತಾರೆ ಅಂದ್ರೆ ನನ್ನ ಜೊತೆ ಕೂಡ ದೇವ್ರು ಮಾಡಕ್ಕೆ ಸಾಧ್ಯ. ದೇವರು ಅವರನ್ನು ಉಪಯೋಗ ಮಾಡ್ತಾರಂದ್ರೆ ನನಗೂ ಕೂಡ ಉಪಯೋಗ ಮಾಡಕ್ ಸಾಧ್ಯ. ದೇವರನ್ನ ಯಾಕೆ ಅದರಲ್ಲಿ ನಡೆಸ್ತಾ ಇಲ್ಲ ಅಂತಂದ್ರೆ ನಾನು ಅದನ್ನು ತಡೆಯಾಗಿ ಇಟ್ಟಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಿಮ್ಮ ಅದ್ಭುತಕ್ಕೆ ತಡೆ ಏನು ಅಂತಂದ್ರೆ ದೇವರ ಶಕ್ತಿ ಅಲ್ಲ, ಅದು ಅಪನಂಬಿಕೆ ಶಕ್ತಿಯಾಗಿದೆ. ಆ ಅಪನಂಬಿಕೆ ಶಕ್ತಿ ನೀವು ಮುರಿದು ಬಿಟ್ರೆ ನಿಮ್ಮಲ್ಲಿ ಅದ್ಭುತಗಳು ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 8ನೇದಾಗಿ ಬೇಗ ನಾನು ಮುಗಿಸ್ತೇನೆ. 8ನೇ ಸೈನ್ ಏನಂದ್ರೆ ಡಬಲ್ ಮೈಂಡೆಡ್ನೆಸ್, ವೇವರಿಂಗ್ ಅಂಡ್ ಡಬಲ್ ಮೈಂಡೆಡ್ನೆಸ್. ಅಂದ್ರೆ ಗಲಿಬಿಲಿ ಮತ್ತು ಎರಡು ಮನಸ್ಸುಳ್ಳವರು. ಯಾಕೋಬ 1ನೇ ಅಧ್ಯಾಯ 6ನೇ ವಚನ ಬರ್ಕೊಡ್ರಿ, ಓದ್ಬೇಡ್ರಿ, ನಾನು ಹೇಳ್ತೇನೆ. ಡಬಲ್ ಮೈಂಡೆಡ್, ಎರಡು ಮನಸ್ಸುಳ್ಳವರು. ಎಲ್ರು ಹೇಳಿ, ಎರಡು ಮನಸ್ಸುಳ್ಳವರು. ಗಟ್ಟಿಗಳ್ರಿ, ಎರಡು ಮನಸ್ಸುಳ್ಳವರು, ಎರಡು ಮನಸ್ಸುಳ್ಳವರು. ಇದು ಅಪನಂಬಿಕೆಯ ಸೂಚನೆ ಆಗಿದೆ. ಈ ಎರಡು ಮನಸ್ಸುಳ್ಳವರು ಹೆಂಗಂದ್ರೆ, ಒನ್ ಡೇ ಬಿಲೀವಿಂಗ್, ನೆಕ್ಸ್ಟ್ ಡೇ ಡೌಟಿಂಗ್. ಹಲ್ಲೆಲೂಯಾ. ಒಂದು ದಿನ ಅಬ್ಬಬ್ಬಬ್ಬಬ್ಬ ಏನ್ ನಂಬಿಕೆ ಬರ್ತದಪ್ಪ, ಅಬ್ಬಬ್ಬಬ್ಬಬ್ಬ ಏನ್ ಪ್ರಾರ್ಥನೆ ನೋಡಿದ್ರೆ ಅಲ್ಲೇ ಲೂಯ ಸ್ತೋತ್ರ ಶಾಬ ಲಖ ರಖ ಅಂದಲಬ, ಓ ಹಾ ಬೈಬಲ್ ಹಂಗೆ ಎಲ್ಲ ಇರ್ತದೆ. ಆಮೇಲೆ ನೆಕ್ಸ್ಟ್ ಡೇ ನೋಡಿದಾಗ ಏನಾಗಲ್ಲವ, ಸುಮ್ಮನೆ ಹೇಳ್ತಾರ ಅವ್ರು, ಏನ್ ನಡೆಯಂಗಿಲ್ಲ. ನೀನು ಒಂದಿನ ಲಬ ರಬ ಶಕ್ಲ ಕಲಕ ಮಾಡಿದ್ರೆ ಅಪನಂಬಿಕೆ ಎಲ್ಲಿ ಮುರಿತದದು? ಎರಡು ಮನಸ್ಸುಳ್ಳವರು. ಆ ನಂಬಿಕೆ ಅಂದ್ರೆ
ನೀವೇನ್ ನಂಬುತ್ತಿರೋದು ಹೊಂದಿದ್ದೀರಿ ಅಂತ ನಂಬಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಏನು ನಂಬುತ್ತಾ ಇದ್ದೀನಿ ಅದು ನನಗೆ ಸಿಕ್ಕಿದೆ ಅಂತ ನಂಬಬೇಕು. ಉದಾಹರಣೆಗಾಗಿ ನಮಗೆ 10 ಕೋಟಿ ಬೇಕಾಗಿದೆ. ಎಷ್ಟು ಬೇಕಾಗಿದೆ? 10 ಕೋಟಿ ಬೇಕಾಗಿದೆ. ನಮಗೆ 10 ಕೋಟಿ ಬರ್ತದದು, ಬಂದದದು. ಹಲ್ಲೆಲೂಯ. ಯಾಕಂದ್ರೆ ನಾವು 3 ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕು. ನಾವು ಒಳ್ಳೆ ಸೌಂಡ್ ಸಿಸ್ಟಮ್ ಬೇಕು, ಒಳ್ಳೆ ಸೌಂಡ್ ಸಿಸ್ಟಮ್ ಬೇಕು. ನಾವು ಮೊನ್ನೆ ಬಜೆಟ್ ತೆಗೆದೀವಿ, ಆಲ್ಮೋಸ್ಟ್ ಒಂದು 5 ಲಕ್ಷ ಬಜೆಟ್ ಆಯ್ತು ಅದು ಒಳ್ಳೆ ಸೌಂಡ್ ಸಿಸ್ಟಮ್ಗೆ. ಇವೆಲ್ಲ ನಾವು ಯೂಸ್ ಮಾಡತ್ತೀವಲ್ಲ, ಇವು ಏನೇ ಇಲ್ಲಿ. ನಾವು ಬೆಂಗಳೂರಿಗೆ ಹೋದಾಗ 1.5 ಕೋಟಿ ಬರೀ ಸೌಂಡ್ ಸಿಸ್ಟಮ್ದೇ ಅಂತೆ. ರಾಮಭವನ ಚರ್ಚ್ಗಳಲ್ಲಿ ಹೋದಾಗ 1.5 ಕೋಟಿ ಏನಂದ್ರೆ ಸೌಂಡ್ ಸಿಸ್ಟಮ್. 1.5 ಕೋಟಿ ಸೌಂಡ್ ಸಿಸ್ಟಮ್ಗೆ 1.5. ಯಾಕೆ ಗೊತ್ತಾ? ಅವ್ರು ಹೇಳ್ತಾರೆ ನಾವು ಆರಾಧನೆ ಮಾಡಿದ್ರೆ ಬೆಸ್ಟ್ ಆಗಿ ಆರಾಧನೆ ಮಾಡ್ಬೇಕು. ಹಲ್ಲೆಲೂಯ. ನಮ್ಮ ದೇವರಿಗೆ ಬೆಸ್ಟ್ ಆದದ್ದನ್ನೇ ಕೊಡ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ 2 ಮನಸ್ಸುಳ್ಳವರು ಅವ್ರು ದೇವರಿಂದ ಏನು ಹೊಂದ್ಕೊಳ್ಳಕ್ ಸಾಧ್ಯ ಇಲ್ಲ. ದೇವರ ವಾಕ್ಯನೇ ವಾಗ್ದಾನ ಮಾಡಿದೆ, 2 ಮನಸ್ಸುಳ್ಳವರು ಏನು ಪಡೆದುಕೊಳ್ಳಕ್ ಸಾಧ್ಯ ಇಲ್ಲ ಅಂತ ತಿಳಿದುಕೊಳ್ಳಿ ಅವ್ರು ಅಂತ ಹೇಳಿ. ಅವರು ಹವಾಕ ಜೋಕ ಇದ್ದಂಗ. ಹಿಂಗ ಜೋಕಳಿ ಯಾರಡಿರಿ? ಹಲ್ಲೆಲೂಯ. ಹಿಂಗ ಹೋದಂದ್ರೆ ನೀ ಜೈ, ಹಿಂಗ್ ಬಂದಂದ್ರೆ ನೀ ಜೈ. ಹಲ್ಲೆಲೂಯ. ಹಿಂಗ ಹೋದ್ರೆ ಹೇಳ್ತಾರ ಅವ್ರು ಹಂಗೆ ಮಾಡ್ತಾರ, ಹೌದೇವ ಹಿಂಗೆ ಮಾಡ್ತಾರ. ಇಲ್ಲಿ ಬಂದಾಗ ನಂಬು ಯೇಸುವನೇ ನಂಬ್ತೀನ. ಹವಾಕ ಜೋಕ. ಹಲ್ಲೆಲೂಯ. ಹೇಳ್ರಿ ಹವಾಕ ಜೋಕ. ಒಂದೊಂದು ವರ್ಡ್ಗಳು ಅನೇಕ ಗೊತ್ತಿರಂಗಿಲ್ಲ, ಬರ್ತಿರ್ತ ನೋಡ್ರಿ. ಹವಾಕ ಜೋಕ, ಜೋಕಲಿ ಆಡ್ದಂಗ ಹಿಂಗ ಅಲ್ಲಿಂದ ಇಲ್ಲಿಂದ ಇಲ್ಲಿಂದ. 2 ಮನಸ್ಸುಳ್ಳವರು ದೇವರಿಂದ ಹೊಂದ್ಕೊಳ್ಳಕ್ ಸಾಧ್ಯ ಇಲ್ಲ. 2 ಮನಸ್ಸುಳ್ಳವರಾಗಿರ್ಬೇಕಾ, ಒಂದೇ ಮನಸ್ಸುಳ್ಳವರಾಗಿರ್ಬೇಕಾ? ಹೇಳ್ರಿ, 2 ಮನಸ್ಸುಳ್ಳವರಾಗಿರ್ಬೇಕಾ, ಒಂದೇ ಮನಸ್ಸುಳ್ಳವರಾಗಿರ್ಬೇಕಾ? ಯಾಕೆ? ನಮ್ಮ ದೇವರು 2 ನಾಲಿಗೆ ಉಳ್ಳವನಲ್ಲ, ಆತನು ಮನುಷ್ಯನಲ್ಲ ನಮ್ಮ ಹಾಗೆ ಸುಳ್ಳು ಹೇಳಕ್ಕೆ. ಹಲ್ಲೆಲೂಯ. ಆತನು ದೇವರಾಗಿದ್ದಾನೆ, ಆತನಿಗೆ ಒಂದೇ ಮನಸ್ಸು. ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ದೇವ್ರು ಏನಾದ್ರು ಡಿಸೈಡ್ ಮಾಡ್ದನಂತ ಅನ್ಕೋರಿ, ಈ ಲೋಕದಲ್ಲಿ ಯಾವ ಶಕ್ತಿ ಅದಕ್ಕೆ ತಡೆಯಕ್ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ದೇವ್ರು ನಿಮ್ಮನ್ನು ಮೇಲಕ್ಕೆ ಎತ್ತಬೇಕಂತ ಏನಾದ್ರು ಡಿಸೈಡ್ ಮಾಡ್ದನ ಅನ್ಕೊಡ್ರಿ, ಯಾವ ವ್ಯಕ್ತಿಗಳು ನಿಮಗೆ ಕೆಳಗಡೆ ಹಿಡಿದು ಜಗ್ಗಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅಪನಂಬಿಕೆ 2 ಮನಸ್ಸುಳ್ಳವರಾಗಿರುತ್ತೆ. ಒಂದ್ಸಲ ಆಗ್ತದೋ, ಒಂದ್ಸಲ ಬಿಡ್ತದೋ, ಒಂದ್ಸಲ ಆಗ್ತದೋ, ಮದ್ವೆ ಆಗ್ತದೋ ಇಲ್ಲೋ, ಆಗ್ತದೋ ಇಲ್ಲ. ಒಂದ್ಸಲ ಅನಿಸ್ತ ನನಗೆ ಆಗ್ತದೆ, ಮತ್ತೆ ಈಗ ನೋಡಿದ್ರೆ ಆಗಂಗಿಲ್ಲ. ಹಿಂಗೆ ಕುಣಿದಾಡ್ತಿರ್ತೆ. ಹಿಂಗ ಒಂದೇ ಡಿಸೈಡ್ ಮಾಡು, ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ, ಆಗ್ತದಂದ್ರೆ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಹೆಂಗಾಗ್ತದೆ, ಯಾವಾಗ ಆಗ್ತದೆ ಅದು ತಲೆ ಕೆಡಿಸ್ಕೋಬೇಡ. ಅದು ಫೇತ್ ಅನ್ನಂಗಿಲ್ಲ. ಅದಕ್ಕೆ ನೀವು ಎಲ್ಲಾನು ಹೇಳಿ ಮಾಡ್ಬೇಕಂತ ದೇವ್ರಿದಾನ. ಹಲ್ಲೆಲೂಯ. ಈ 2 ಮನಸ್ಸುಳ್ಳೋದು ಬಹಳ ಡೇಂಜರ್ ನೋಡ್ರಿ. ಅದಕ್ಕೆ ನಮ್ಮ ಮನಸ್ಸು ಕಂಟ್ರೋಲ್ನೇ ಬರಬೇಕು ಅಂದ್ರೆ ದೇವರ ವಾಕ್ಯ ಓದ್ಬೇಕು. ಹಲ್ಲೆಲೂಯ. ದೇವರ ವಾಕ್ಯ ಕೇಳಿಸ್ಕೊತಾ ಇರ್ಬೇಕು, ದೇವರ ವಾಕ್ಯ ಮಾತಾಡ್ತಾ ಇರ್ಬೇಕು, ದೇವರ ವಾಕ್ಯ ಘೋಷಣೆ ಮಾಡ್ತಾ ಇರ್ಬೇಕು. ಹಲ್ಲೆಲೂಯ. 2 ಮನಸ್ಸುಳ್ಳವರಾಗಿರ್ಬಾರ್ದು, ಹವಾಕ ಜೋಕ ತರ ಹೋಗ್ಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, 9ನೇದು ಅನ್ಬಿಲೀಫಿನ ಸೈನ್ ಏನಂದ್ರೆ ಆಸ್ಕಿಂಗ್ ಹೌ ಇನ್ಸ್ಟೆಡ್ ಆಫ್ ಗಾಡ್ ಕ್ಯಾನ್. 9ನೇ ಸೈನ್ ಏನಂದ್ರೆ ದೇವರಿಗೆ ಕೇಳ್ತಾ ಇರೋದು ಹೆಂಗ್ ಮಾಡ್ತಾರೆ. ದೇವರು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ಅನ್ನೋ ಬದಲು ಹೆಂಗ್ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇಸ್ರಾಯೇಲ್ ಆಸ್ಕ್ಡ್, ಕ್ಯಾನ್ ಗಾಡ್ ಪ್ರಿಪೇರ್ ಎ ಟೇಬಲ್ ಇನ್ ದ ವಿಲ್ಡರ್ನೆಸ್? ಕೀರ್ತನೆ 78:19. ಕೀರ್ತನೆ 78ನೇ ಅಧ್ಯಾಯ ಓದ್ರಿ, ಅಲ್ಲಿ ಇಸ್ರಾಯೇಲ್ ಇತಿಹಾಸ ಬರೆಯಲ್ಪಟ್ಟಿದೆ, ಅವ್ರು ಹೆಂಗೆ ಅವ್ರು ಕಳ್ಕೊಂಡ್ರು ಅಂತ ಹೇಳಿ. ಗಾಡ್ ಕ್ಯಾನ್ ಪ್ರಿಪೇರ್ ಎ ಟೇಬಲ್ ಇನ್ ದ ವಿಲ್ಡರ್ನೆಸ್. ಅವ್ರು ಕೇಳ್ತಾ ಇದ್ದಾರೆ, ಈ ಟೇಬಲ್ ಅನ್ನು ಅವ್ರು ದೇವರು ರೆಡಿ ಮಾಡ್ತಾರೆ ನಮಗೆ ವಿಲ್ಡರ್ನೆಸ್ ಅಲ್ಲಿ? ಅಂದ್ರೆ ಅವ್ರಿಗೆ ಏನಾದ್ರು ಒದಗಿಸ್ಕೊಡ್ತಾರೆ ಅಂತ ಅಡವಿಯಲ್ಲಿ? ನಂಬಕ್ ಸಾಧ್ಯನಾ? ಸಾಧ್ಯ ಇಲ್ಲಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ ನಂಬು ಅಂತ ಹೇಳಿ. ನೋಡ್ರಿ, ನಮ್ಮ ಎಬಿಲಿಟಿಗೆ ಅದು ಆಗ್ತಾ ಇದ್ರೆ ಅದು ನಂಬಿಕೆ ಇಲ್ಲ. ದೇವ್ರು ಯಾವಾಗ್ಲೂ ನಮಗ್ ಕರಿತಾನಲ್ಲ, ನಮ್ಮ ಎಬಿಲಿಟಿ ಮೀರಿ ಆತನ ಮಾಡಕ್ಕೆ ಕರಿತಾನೆ. ಹಲ್ಲೆಲೂಯ. ನಮ್ಮ ಸಾಮರ್ಥ್ಯವನ್ನು ಮೀರಿ ನಮ್ಮ ಕೈಲೇ ಏನ್ ಮಾಡಕ್ಕ ಆಗಂಗಿಲ್ಲ ಅಂತ ನಾವು ಅನ್ಕೋತೇವೋ ಅದನ್ನೇ ಮಾಡಕ್ ದೇವ್ರು ಕರೀತಾರೆ. ಹಲ್ಲೆಲೂಯ. ನಿಮ್ಮ ದೃಷ್ಟಿಯಲ್ಲಿ ನನ್ನ ಮನೆ ಕಟ್ಟಕ್ ಆಗಲ್ಲ ಅಂತ ನೀವು ಅನ್ಕೋತಿರ್ಬಾರ್ದು. ದೇವ್ರು ಹೇಳ್ತಾರೆ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಲೋನ್ ಸಿಗಲ್ಲ, ಇದು ಲೋನ್ ಸಿಗಲ್ಲ, ಇವೆಲ್ಲ ನಕಾರಾತ್ಮಕವಾಗಿ ಯೋಚನೆ ಮಾಡಿ ಮಾತಾಡ್ತಿರ್ತೀವಿ. ಬಟ್ ದೇವ್ರು ಹೇಳ್ತಾರೆ ನೀನ್ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡೋದು.
ಹಲ್ಲೆಲೂಯ. ನಮ್ಮ ಎಬಿಲಿಟಿ ಯೋಚನೆ ಮಾಡ್ತೀವಿ, ಬಟ್ ದೇವರ ಎಬಿಲಿಟಿ ಏನು? ನೀನು ಒಂದ್ ಸ್ಟೇರ್ ಒಂದ್ ಅಪ್ಸ್ಟೇರ್ ಮಾಡ್ಬೇಡ, ಡಬಲ್ ಅಪ್ಸ್ಟೇರ್ ಮಾಡು. ಹಲ್ಲೆಲೂಯ. ನಾವ್ ಅನ್ಕೋತೀವಿ ಒಂದ್ ಕಟ್ಟಕ್ಕೆ ದುಡ್ಡಿಲ್ಲ, 2 ಕಟ್ಟಕ್ಕೆ ಸ್ಟಾರ್ಟ್ ಮಾಡು, ದೇವ್ರು ಕೊಡ್ತಾರೆ. ಹಲ್ಲೆಲೂಯ. ಇದು ಫೇತ್, ಇದು ನಂಬಿಕೆ. ಇದಕ್ಕೆ ಅರ್ಥ ಆಗಂಗಿಲ್ಲ. ಹೇಳ್ರಿ, ಇದಕ್ಕೆ ಅರ್ಥ ಆಗಂಗಿಲ್ಲ. ಇದಕ್ಕೆ ಹಲ್ಲೆಲೂಯ. ಇದಕ್ಕೆ ಅರ್ಥ ಪಡ್ಸಕ್ ಹೋಗ್ಬೇಡ್ರಿ. ಬಿಲೀವ್ ಮಾಡ್ರಿ, ಆಕ್ಷನ್ ತಗೋರಿ ಅಷ್ಟೇ. ಹಲ್ಲೆಲೂಯ. ಸೊ ದೇವ್ರಿಗೆ ಕೇಳ್ಬಿಡ್ರಿ, ಆಸ್ಕಿಂಗ್ ಹೌ, ಹೇಗಾಗ್ತದೆ ದೇವ್ರನ್ನ. ಇದು 52,000 ಕಟ್ಬೇಕಂದ್ರೆ ದೇವ್ರ ಹೆಂಗ್ ಕಟ್ಲಿ ಅಂತ ಕೇಳಿಲ್ಲ. ತಗೋ ಅಂದ್ರೆ ತಗೋ ಅಷ್ಟೇ. ಹಲ್ಲೆಲೂಯ. ಅದು ಎಲ್ಲಿಂದ ಬರ್ತದೆ, ಹೆಂಗ್ ಬರ್ತದೋ ಗೊತ್ತಿಲ್ಲ, ಬಟ್ ಒಂದ್ ಖಚಿತ ಬಂದೇ ಬರ್ತದೆ. ಹಲ್ಲೆಲೂಯ. ಬಂದೇ ಬರ್ತದೆ. ಯಾಕೆ? ಯಾವಾಗ ದೇವ್ರು ಹೇಳ್ತಾರೆ ಅದನ್ನು ಮಾಡ್ತಾರೆ. ಹಲ್ಲೆಲೂಯ. ಸೊ ಇದ್ರ ಸೈನ್ ಏನಂದ್ರೆ ಆಲ್ವೇಸ್ ಅನಲೈಸಿಂಗ್ ಇನ್ಸ್ಟೆಡ್ ಆಫ್ ಟ್ರಸ್ಟಿಂಗ್. ಅಂದ್ರೆ ಅನಲೈಸ್ ಮಾಡ್ತಾರೆ, ಇದು ಹೆಂಗಾಗ್ತದೆ, ಹೆಂಗಿಲ್ಲ. ನೋಡ್ರಿ, ಪ್ಲಾನಿಂಗ್ ಮಾಡೋದು ಬೇರೆ. ನಾವು ಪ್ಲಾನ್ ಮಾಡ್ಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಇದು ಹೆಂಗ್ ನಡೀತದೆ, ಏನಿಲ್ಲ, ಆಗ್ತದೋ ಇಲ್ಲೋ, ದೇವ್ರು ಹೇಳಿದ್ರು ಇದು ಮಾಡುವಂತ ನಿನಗೆ ಹೇಳಿದ್ರೆ ಮಾಡಕ್ ಸ್ಟಾರ್ಟ್ ಮಾಡು. ಹಲ್ಲೆಲೂಯ. ದೇವ್ರು ಕೆಲವೊಂದ್ಸಲ ಹೇಳ್ತಾರೆ, ಇದನ್ನ ಕೊಡು, ನಿನ್ನ ಸಾಮರ್ಥ್ಯ ಮೀರಿ ಹೇಳ್ತಾರೆ ಕೊಡು ಅಂತ ಹೇಳಿ. ಅದು ನಿನ್ನ ಎಬಿಲಿಟಿಗೆ ಮೀರಾಗಿರ್ತದೆ. ಯಾವಾಗ ದೇವ್ರು ಹೇಳ್ತಾರೆ ನಿನಗೆ ಎಬಿಲಿಟಿ ಮೀರಿ ಕೊಡು ಅಂತಂದಾಗ ನೀನ್ ಕೊಡಕ್ ಸ್ಟಾರ್ಟ್ ಮಾಡು. ಹಲ್ಲೆಲೂಯ. ಅವಾಗ ನಿನ್ನಲ್ಲಿ ಇರುವಂತಹ ಲಿಮಿಟೇಷನ್ ಏನಾಗ್ತದೆ ಗೊತ್ತಾ? ಅದು ಬ್ರೇಕ್ ಆಗ್ತದೆ. ಆ ಒಂದು ಮಿತಿ ಏನಾಗ್ತದೆ? ಬ್ರೇಕ್ ಆಗ್ತದೆ. ಅವಾಗ ಆಶೀರ್ವಾದ ಫ್ಲೋ ಆಗ್ತದೆ. ಹಲ್ಲೆಲೂಯ. ಸೊ ಅನ್ಬಿಲೀಫ್ ಅಲ್ಲಿ ಇದ್ದವ್ರು ಏನ್ ಮಾಡ್ತಾರೆ ಗೊತ್ತಾ? ಆಸ್ಕಿಂಗ್ ಹೌ ಇನ್ಸ್ಟೆಡ್ ಆಫ್ ಗಾಡ್ ಕ್ಯಾನ್. ದೇವರು ಮಾಡಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಿಮ್ಮ ಪರಿಸ್ಥಿತಿಗಳು ನಿಮಗೆ ಅಸಾಧ್ಯವಾಗಿ ಕಾಣಬಹುದು, ಆದ್ರೆ ನೀವು ಹೇಳ್ಬೇಕೇನ್ ಗೊತ್ತಾ? ಗಾಡ್ ಕ್ಯಾನ್ ಡೂ ಇಟ್. ದೇವರು ಇದನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. 10ನೇದಾಗಿ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಹೇಳ್ತೇನೆ ಇದನ್ನು ಹೇಗೆ ನಾವು ಬ್ರೇಕ್ ಮಾಡ್ಬೇಕಂತ ಹೇಳಿ. ಸ್ಪಿರಿಚುವಲ್ ಬ್ಲೈಂಡ್ನೆಸ್, ಇದು ಬಹಳ ಡೇಂಜರ್. ಇದು ಆತ್ಮಿಕವಾದ ಕುರುಡುತನ. ಅನ್ಬಿಲೀಫ್ ಅಲ್ಲಿ ಇದ್ದವರು ಆತ್ಮಿಕವಾದ ಕುರುಡುತನದಲ್ಲಿ ಇರ್ತಾರೆ. ನೋಡ್ರಿ, 2 ಕೊರಿಂಥಿ 4 ಮತ್ತು 4 ಈ ವಾಕ್ಯವನ್ನು ಓದ್ರಿ. 2 ಕೊರಿಂಥಿ 4 ಮತ್ತು 4. 2 ಕೊರಿಂಥಿಯನ್ಸ್ ಚಾಪ್ಟರ್ 4 ವರ್ಸ್ 4. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಹಲ್ಲೆಲೂಯ. ಸೈತಾನ್ ಯಾರ ಮನಸ್ಸನ್ನು ಮಂಕ್ ಮಾಡಿದ? ನನ್ನ ಕಡೆ ನೋಡ್ರಿ, ಎಲ್ಲರೂ ನನ್ನ ಕಡೆ ನೋಡ್ರಿ. ಸೈತಾನನು ಪ್ರಪಂಚದ ದೇವರಾಗಿದ್ದಾನಂತೆ. ಕ್ರಿಸ್ತನ ಬೆಳಕು ಇವರಲ್ಲಿ ಪ್ರಕಾಶಿಸಬಾರದೆಂಬುದಾಗಿ ಯಾರೆಲ್ಲ ನಂಬಿಕೆ ಇಟ್ಟಿಲ್ಲ ಅವರಿಗೆ ಮನಸ್ಸು ಏನ್ ಮಾಡಿದಾನೆ? ಮಂಕು ಮಾಡಿದಾನಂತೆ. ಹಲ್ಲೆಲೂಯ. ಮನಸ್ಸು ಮಂಕು ಅಂದ್ರೆ ಏನ್ ಗೊತ್ತಾ? ಅವ್ರಿಗೆ ಯೋಚನೆ ಮಾಡುವಂತ ಕೆಪಾಸಿಟಿನೇ ಇರಲ್ಲ. ಮಂಕು ಅಂತ ಮಂಕಾಗಿದ್ದವ್ರು ನೋಡಿದ್ದೀರಿ? ಜೊಯ್ ಇರ್ತಾರೆ ನೋಡ್ರ, ಮಂಕಾಗೇ ಇರ್ತಾರೆ ನೋಡ್ರ. ಏನ್ ನಗು ಇರಲ್ಲ, ಏನ್ ಇದು ಇರಲ್ಲ, ಏನೋ ಇಲ್ಲೋರ್ದಂಗ ಮಾತಾಡ್ತಿದಾರ. ಮಂಕ್ ಅಂತಂದ್ರೆ ಅವನಿಗೆ ಏನು ಇದನ್ನೇ ಇರಲ್ಲ. ಯಾಕೆ ಗೊತ್ತಾ? ಸೈತಾನ ಅದನ್ನ ಮಂಕ್ ಮಾಡಿರ್ತಾನ. ಯಾಕೆ? ಅವನು ಅಪನಂಬಿಕೆಯಲ್ಲಿ ಇರುವುದರಿಂದ. ಅಂದ್ರೆ ಸೈತಾನನು ನಿಮ್ಮಲ್ಲಿ ಅಪನಂಬಿಕೆ ತರಬೇಕು ಅಂದ್ರೆ ನಾವು ಅನುಮತಿ ಕೊಟ್ಟಾಗ ಮಾತ್ರ ತಗೊಂಡ್ಬರ್ತಾನಂತೆ. ಹಲ್ಲೆಲೂಯ. ನಾವು ಆತ ಅನುಮತಿ ಕೊಟ್ಟಾಗ ಮಾತ್ರ ಸೈತಾನ್ ಕಾರ್ಯ ಮಾಡ್ತಾನೆ, ಇಲ್ಲ ಅಂದ್ರೆ ಮಾಡಂಗಿಲ್ಲ. ಹೆಂಗ್ ನಾವು ಅನುಮತಿ ಕೊಡ್ತೀವಿ ಸೈತಾನಿಗೆ? ನಮ್ಮ ಮಾತುಗಳ ಮುಖಾಂತರ, ನಮ್ಮ ಯೋಚನೆಗಳ ಮುಖಾಂತರ, ನಮ್ಮ ಬಿಹೇವಿಯರ್ ಮುಖಾಂತರ. ಅದಕ್ಕೆ ಈ ಪ್ರಪಂಚದ ದೇವರು ಕ್ರಿಸ್ತನ ಪ್ರಕಾಶವನ್ನು ಅವರಲ್ಲಿ ಉದಯಿಸಬಾರದಂತ ಹೇಳಿ ಯಾರೆಲ್ಲ ನಂಬಿಕೆ ಇಡ್ತಾ ಇಲ್ಲ ಅವರ ಮನಸ್ಸನ್ನು ಏನ್ ಮಾಡಿದಾನೆ? ಮಂಕು ಮಾಡಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಸ್ವಾಮಿ ಹೇಳಿದ್ರು, ದೇವ್ರ ವಾಕ್ಯ ಯೋಹಾನ 3:16 ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಇದನ್ನು ಯಾರು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಇದೆ. ಯಾರು ನಂಬದೇ ಹೋಗ್ತಾರೋ ಅವರು ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ. 2 ಅಲ್ಲೇ ದೇವರು ಕೊಟ್ಬಿಟ್ಟಿದ್ದಾರೆ. ನಂಬುದ್ರೆ ನಮಗೆ ನಿತ್ಯ ಜೀವ, ನಂಬದೇ ಹೋದ್ರೆ ನ್ಯಾಯ ತೀರ್ಪು. ಹಲ್ಲೆಲೂಯ. ಅದಕ್ಕೆ ಈ ಅಪನಂಬಿಕೆ ನಮ್ಮ ಮನಸ್ಸನ್ನು ಮಂಕು ಮಾಡಿಬಿಡುತ್ತದೆ. ಗೊತ್ತಾಗಂಗಿಲ್ಲ ಮಂಕದಲ್ಲಿದ್ದವ್ರು. ನೋಡ್ರಿ, ಮಂಕು ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದಾರೋ ಏನಿಲ್ಲೋ ಏನು ಗೊತ್ತಾಗಲ್ಲ ಅವ್ರಿಗೆ.
ಏನ್ ಡಿಸಿಷನ್ ಮಾಡ್ತಾ ಇದಾರೆ, ಏನ್ ಮಾತಾಡ್ತಾ ಇದಾರೆ ಯಾವ್ದು ಗೊತ್ತಾಗಂಗಿಲ್ಲ. ಹಿಂಗ್ ಮಾತಾಡಿದ್ ನೋಡಿ ಅಂದ್ರೆ ನಾನ ಹಿಂಗ್ ಮಾತಾಡಿದೀನಿ ಅಂತಾರೆ. ಯಾಕೆಂದ್ರೆ ಮನಸ್ಸಲ್ಲಿ ಏನ್ ಮಾಡಿದಾನೆ ಸೈತಾನನು, ಅವ್ರ ಅಪನಂಬಿಕೆ ಕಾರಣದಿಂದ ಅವರ ಹೃದಯವನ್ನು ಏನ್ ಮಾಡಿದಾನಂತೆ, ಮಂಕು ಮಾಡಿಬಿಟ್ಟಿದ್ದಾನೆ. ಹಲಲೂಯ, ಹಲಲೂಯ. ಇನ್ನು 3-4 ಕಾರ್ಯಗಳಿದಾವೆ. ಓಕೆ, ಇದನ್ನು ಹೇಗೆ ನಾವು ಬ್ರೇಕ್ ಮಾಡಬೇಕು? ಓಕೆ, ಹೇಗೆ ಇದನ್ನು ನಾವು ಬ್ರೇಕ್ ಮಾಡಬೇಕು? ಬೇಗ ಬೇಗ ಹೇಳ್ತೇನೆ, ಬರ್ಕೊಳ್ರಿ. ಓಕೆ, ಮೊಟ್ಟ ಮೊದಲನೇದಾಗಿ ಏನಂತಂದ್ರೆ, ರೆಕಗ್ನೈಸ್ ದ ರೂಟ್ ಆಫ್ ಅನ್ಬಿಲೀಫ್. ಈ ಅಪನಂಬಿಕೆಯ ಒಂದು ಬೇರು ಎಲ್ಲಿಂದ ಬರ್ತಾ ಇದೆ ಎಂಬುದಾಗಿ ಕಂಡು ಹಿಡಿಯಿರಿ. ಓಕೆ, ರೆಕಗ್ನೈಸ್ ದ ರೂಟ್ ಆಫ್ ಅನ್ಬಿಲೀಫ್. ಉದಾಹರಣೆಗೆ, ಎ ಹಾರ್ಡ್ ಅಂಡ್ ಹಾರ್ಟ್, ಹೃದಯ ಕಠಿಣ ಆಗ್ತಾ ಇದೆಯಾ? ಅಥವಾ ಪಾಸ್ಟ್ ಫೇಲಿಯರ್ಸ್, ಹಿಂದೆ ಸೋತೋಗಿರುವಂತ, ಡಿಸಪಾಯಿಂಟ್ ಆಗಿರುವಂತದ್ದು ನೋಡ್ರಿ. ಫಿಯರ್ ಅಂಡ್ ಆಂಗ್ಸೈಟಿ, ಭಯ ಮತ್ತು ಕಳವಳ. ಯಾಕೆ ನಾವು ಅನಲೈಸ್ ಮಾಡ್ಬೇಕು ಅಂದ್ರೆ, ಯಾಕೆ ನಾವು ರೆಕಗ್ನೈಸ್ ಮಾಡ್ಬೇಕಂದ್ರೆ, ಯು ಕೆನಾಟ್ ಬ್ರೇಕ್ ವಾಟ್ ಯು ಡು ನಾಟ್ ರೆಕಗ್ನೈಸ್. ನಿನ್ನ ಜೀವಿತದಲ್ಲಿ ನೀನು ಎಲ್ಲಿ ತಪ್ಪು ಹೋಗ್ತಾ ಇದೆ ಅಂತ ನಿನಗೆ ಗೊತ್ತಾಗದೇ ಇದ್ರೆ ನೀನು ಅದನ್ನು ತಿದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಸೊ ಇದನ್ನು ರೆಕಗ್ನೈಸ್ ಮಾಡ್ರಿ. ಎರಡನೇದಾಗಿ, ರಿಮೂವ್ ದ ವಾಯ್ಸಸ್ ದಟ್ ಫೀಡ್ ಅನ್ಬಿಲೀಫ್. ಅಪನಂಬಿಕೆಯ ಮಾತುಗಳಿಂದ ದೂರ ಇರ್ರಿ. ಹಲ್ಲೆಲೂಯಾ. ಅದಕ್ಕೆ ಕೋವಿಡ್ ಟೈಮಲ್ಲಿ ಅನೇಕರು ಕೋವಿಡ್ಗಿಂತ ಸತ್ತಿದ್ದು ಕಡಿಮೆ ಆ ನ್ಯೂಸ್ ಚಾನೆಲ್ ಅಲ್ಲಿ ಬಂದು ಹೇಳ್ತಾರೆ ನೋಡ್ರಿ ಆಂಕರ್ಗಳು, ಮಹಾಮಾರಿ ನಿಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇದೆ. ಅದು ನೋಡ್ತಾನವ, ಬತ್ತಪ್ಪ ನಮ್ಮ ಮನೆಗೆ ಬತ್ತಪ್ಪ. ಕೇಳಿ 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 ಅವನ ಮನಸ್ಸಿನಲ್ಲಿ ಏನ್ ಬಂದ್ಬಿಡ್ತು, ಭಯ ಬಂದ್ಬಿಡ್ತು. ಭಯದಿಂದ ಸತ್ತೋಗ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ನೆಗೆಟಿವ್ ಪೀಪಲ್ ಇಂದ ದೂರ ಇರ್ರಿ. ಯಾರು ನಕಾರಾತ್ಮಕವಾಗಿ ಮಾತಾಡ್ತಾರ ನೋಡ್ರಿ, ಅನ್ಬಿಲೀಫ್ ಬಗ್ಗೆ ಮಾತಾಡ್ತಾರ ನೋಡ್ರಿ, ಅಂತವ್ರಿಂದ ದೂರ ಇರ್ರಿ. ಯಾಕೆ ಗೊತ್ತಾ? ನಮ್ಮ ಕಿವಿಗಳೇನಿದೆ ಗೊತ್ತಾ, ಇದು ಹೃದಯ ಇದ್ದಂಗಿದು. ಕೂಡಿದ್ರೆ ಹೃದಯ ಆಗ್ಬಿಡ್ತದೆ ಇದು. ಅವ್ರು ಏನ್ ಮಾತಾಡ್ತಾರೋ ಸೀದಾ ಇಲ್ಲಿಂದ ಇಲ್ಲಿ ಒಳಗೆ ಹೋಗ್ತಾವ. ಹೊಟ್ಟೆ ಒಳಗಿರೋದೇ ಹೊರಗೆ ಬಿಡ್ತದ ಅದು. ಸೊ ಯಾರೆಲ್ಲ ನಕಾರಾತ್ಮಕವಾಗಿ ಫೀಡ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರ ಬಗ್ಗೆ ಬಂದು ನೆಗೆಟಿವ್ ಹೇಳೋದು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ನೀನು ಅವ್ರ ಚಾಡಿನೂ ಹೇಳ್ಬೇಡ, ನನ್ನ ಚಾಡಿನೂ ಹೇಳ್ಬೇಡ. ಹಲ್ಲೆಲೂಯಾ. ವಾಯ್ಸ್ ಆಫ್ ಅನ್ಬಿಲೀಫ್, ಅಪನಂಬಿಕೆಯ ಒಂದು ಜನರಿಂದ ದೂರ ಇರ್ರಿ. ಅದಕ್ಕೆ ಸ್ವಾಮಿ ಹೇಳಿದಾನೆ, ಬಿ ಅವೇರ್. ಫರಿಸಾಯರ ಸದ್ದುಕಾಯರಿಂದ ಎಚ್ಚರವಾಗಿರ್ರಿ. ಯಾಕೆಂದ್ರೆ ಇವರು ಅವರು ಮುಂದೆ ಹೋಗಂಗಿಲ್ಲ, ಮುಂದೆ ಹೋಗೋರು ಇವನು ಬಿಡಂಗಿಲ್ಲ. ಹಲ್ಲೆಲೂಯಾ. ನೆಗೆಟಿವ್ ಪೀಪಲ್, ಅನ್ಬಿಲೀವರ್ಸ್ ಸ್ಪ್ರೆಡ್ ಡೌಟ್ ಲೈಕ್ ಎ ಸ್ಪಿರಿಚುವಲ್ ಡಿಸೀಸ್. ಈ ಅನ್ಬಿಲೀವರ್ಸ್ ಅಂದ್ರೆ ಬಿಲೀವರ್ಸೇ ಬಟ್ ಅನ್ಬಿಲೀವರ್ಸ್ ಆಗಿರ್ತಾರೆ. ಹೆಂಗಪ್ಪ? ಬಿಲೀವರ್ಸೇ, ಹೆಸರು ಬಿಲೀವರ್, ಬಟ್ ಒಳಗಡೆ ಏನಿದೆ? ಅನ್ಬಿಲೀವರ್. ಸೊ ಇವ್ರು ಹೆಂಗಂದ್ರೆ ಗ್ಯಾಂಗ್ರೀನ್ ಇದ್ದಂಗೆ ಇವರು. ಗ್ಯಾಂಗ್ರೀನ್ ಗೊತ್ತಾಗ್ತದ? ಗ್ಯಾಂಗ್ರೀನ್ ಒಂದ್ ಎಲ್ಲಾದ್ರೂ ಹತ್ತು ಅಂದ್ರೆ ದೇಹಕ್ಕೆಲ್ಲ ಬರ್ತಾ ಇರ್ತದೆ ನೋಡ್ರಿ. ಉದಾಹರಣೆಗಾಗಿ, ಒಳ್ಳೆ ಹಣ್ಣುಗಳು ಇರ್ತವೆ, ಫ್ರೂಟ್ಸ್ ಗಳು ಇರ್ತವೆ. ಒಂದು ಕೆಟ್ಟ ಹಣ್ಣು ಅದ್ರ ಒಳಗಡೆ ಇದ್ರೆ ಏನಾಗ್ತದೆ? ಎಲ್ಲದೇನಾಗ್ತದೆ? ಹಲ್ಲೆಲೂಯಾ. ಪವಿತ್ ಬಾಯಿಲ್ ಮಾರೇನ್. ಇವ್ರಿಬ್ರು 1 ತಾಸು ಟೈಮ್ ಸ್ಪೆಂಡ್ ಮಾಡ್ತಾರೆ, ಮಾತಾಡ್ತಾರೆ. ಇವ್ರು ಮಾತಾಡ್ತಾರ ದೇವ್ರ ವಾಕ್ಯದ ಬಗ್ಗೆ ಮಾತಾಡಿದ್ರು, ಅದು ಇದು ಮಾತಾಡಿದ್ರು. ಅಥವಾ ಉದಾಹರಣೆಗೆ ತೋಡ್ರಿ, ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರು. ಇವ್ರು ಕೊರಿತಾ ಇದ್ದಾನೆ. ಯಾರು ಮಾತಾಡ್ತಿರಲ್ಲ ಜಾಸ್ತಿ? ಇವ ಮಾತಾಡ್ತಾನೆ. ಯಾರು ಮಾತಾಡ್ತಾರೆ? ಇಬ್ರು ಮಾತಾಡ್ತೀರಿ. ಗುಡ್. ಈಗ ಪವಿತ್ರ ಮಾತಾಡ್ತಾ ಇದ್ದಾನೆ, ಕೇಳಿಸ್ಕೊತಾ ಇದ್ದಾನೆ. ಈಗ ಇಬ್ರು ಹೋದ್ರು. ಇವನ್ ಪಾಡಿಗೆ ಇವ ಹೋದ, ಇವನ್ ಪಾಡಿಗೆ ಇವ ಹೋದ. ಇವ ಹೋಗುವಾಗ ಏನ್ ಜಂಡು ಬಾಂಬ್ ಇದಾನಪ್ಪ, ತಲಿ ಬ್ಯಾನಿ ಆಗ್ಲತ್ತು. ಯಾರ್ದನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಈ ರೀತಿಯಾದಂತ ಅನುಭವ ಆಗ್ತಾ ಇತ್ತು ಅಂದ್ರೆ ಅದು ನಿಮಗೆ ನಂಬಿಕೆಯಲ್ಲಿ ನಡೆಸಂಗಿಲ್ಲ. ಅರ್ಥ ಆಗ್ತಾ ಇದೆಯಾ? ನನ್ಗೆ ಮತ್ತೆ ತಪ್ಪರ್ಥ ಮಾಡ್ಕೋಬೇಡ್ರಿ. ನಿಮ್ಗೆ ಸತ್ಯ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಯಾರ ಜೊತೆ ಸಹವಾಸ ಮಾಡ್ತೀವಲ್ಲ ಅದು ಸ್ಪಿರಿಟ್ ಇನ್ಫ್ಲೂಯೆನ್ಸ್ ಆಗ್ತದೆ. ಹಲ್ಲೆಲೂಯಾ. ಕುಡುಕರ ಜೊತೆ ಸಹವಾಸ ಮಾಡಿದ್ರೆ, ಅದಕ್ಕೆ ಭೀಮಶಂಕರ್ ಎಲ್ಲ ಕಟ್ ಮಾಡಿದ. ಅವ್ರು ಭೀಮಶಂಕರ್ ಸಾರ್ ಎಲ್ಲ ಕಟ್ ಮಾಡಿ, ಇಲ್ಲ ಅಂದ್ರೆ ಸಂಡೆ ಬಂದು ಕುಂದಿರ್ತೀರಿ, ನಾವು ಕುಡಿಲ್ಲ ಅಂದ್ರೆ ಒಯ್ದು ಕುಡಿಸ್ತೀರಿ ನನಗಂತ ಹೇಳಿ. ಹಲ್ಲೆಲೂಯಾ. ಕೆಲವ್ರು ಏನಿಲ್ಲ, ಅವ್ರ ದೋಸ್ತರ ಸಹವಾಸ ಕಟ್ ಮಾಡಿದ್ರೆ ಕುಡಿಯೋದು ಬಿಟ್ಬಿಡ್ತಾರೆ ಅವ್ರು. ಹಲ್ಲೆಲೂಯಾ. ಕಳ್ಳನ ಜೊತೆ ಸೇರಿದ್ರೆ ಏನಾಗ್ತಾನ ಅವನು? ಕಳ್ಳನೇ ಆಗ್ತಾನೆ. ಕೋಪಿಸ್ಟನ ಜೊತೆ ಸೇರಿದ್ರೆ ಏನಾಗ್ತಾನ ಅವನು? ಅದಕ್ಕೆ ನೆಗೆಟಿವ್ ಪೀಪಲ್, ಅವ್ರಿಗೆ ನಾವು ದ್ವೇಷ ಮಾಡ್ಬೇಕಾ? ಇಲ್ಲ.
ಅವ್ರಿಗೆ ಹೇಟ್ ಮಾಡ್ಬೇಕಾ? ಇಲ್ಲ. ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅವ್ರಿಗೆ ಕೇಳಬೇಕು, ಇಂದಾಗೆಲ್ಲ ಮಾತಾಡಬೇಡ, ನಿಂದು ಮನಸ್ಸು ಕೆಡಿಸ್ತಿ, ನಂದು ಮನಸ್ಸು ಕೆಡಿಸ್ತಿ, ಅದ್ರ ಬದ್ಲಿ ಇಷ್ಟು ಮಾತಾಡೋ ಬದ್ಲಿ ಪ್ರೇಯರ್ ಮಾಡಂಬ, ವಾಕ್ಯ ಓದೋಣ ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನೆಗೆಟಿವ್ ಪೀಪಲ್ ಅನ್ನು ಅವಾಯ್ಡ್ ಮಾಡಿದ್ರೆ ನಿಮ್ಮಲ್ಲಿ ಫೇತ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಅದಕ್ಕೆ ತಲೆ ತುಂಬಿಸ್ಕೋಬೇಡ್ರಿ. ಈ ಗಾಸಿಪ್ ಹೆಂಗಂತಂದ್ರೆ ಅದು ಒಳ್ಳೆ ಊಟ ಇದ್ದಂಗ, ಅದು ಒಳಗಡೆ ಹೋಗಿ ಕಿರಿಕಿರಿ ಕೊಡ್ತದಂತ. ಹಲ್ಲೆಲೂಯಾ. ಈಗ ಪಾಪ ಇದು ಈಗ ಕೇಳಕ್ಕೆ ಏನಂತಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಕೇಳಕ್ಕೆ ಬಹಳ ಇಂಟ್ರೆಸ್ಟಿಂಗ್. ಹೌದಾ, ಏನಾಯ್ತು, ಹೇಳಿ 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 ಇನ್ನ ಹೇಳಿ ಹೇಳಿ. ಅವ ಹಿಂಗ್ ಮಾಡ್ದನ್ ಗೊತ್ತಾ, ಅವ ಹಿಂಗಿಂದನ್ ಗೊತ್ತಾ, ಹಂಗ ಹೇಳಿ ಇವನಿಗೆ ಆನಂದ ಆಗ್ಲತ್ತ. ಇವನ್ ಮತ್ ಮ್ಯಾಲ ನಾಟಕ, ಹೌದು ಪಾಪ ಹಿಂಗಾಗ್ಲತ್ತ, ಒಳಗೆಲ್ಲ ಆನಂದ, ಮಗನಿಗೆ ಹಂಗೆ ಆಗ್ಬೋದು. ಹಲ್ಲೆಲೂಯಾ. ಕೆಲವರು ನಿಮ್ಮ ಬೆಳೆಯುವುದನ್ನು ನೋಡಕ್ಕೆ ಸಂತೋಷ ಪಡಂಗಿಲ್ಲ, ನೀವು ಬಿದ್ದಾಗ ಸಂತೋಷ ಪಡ್ತಾರೆ ಒಳಗೆ. ಹಲ್ಲೆಲೂಯಾ. ಮೇಲ್ಗಡೆ ಅಂದ್ರೆ ಸೂಪರ್ ಬೆಳಿತಾ ಇದೆ, ಗುಡ್ ಬೆಳಿ ಬಹಳ ಸಂತೋಷ ಆಯ್ತಪ್ಪ ನಮಗ. ಹಲ್ಲೆಲೂಯಾ. ಬಟ್ ಒಳಗೆ ಹಲ್ಲೆಲೂಯಾ. ಅಂದ್ರೆ ಇದು ಯಾಕೆ ಹೇಳ್ತಂದ್ರೆ ನೆಗೆಟಿವ್ ಸ್ವರಗಳು ಅವಾಯ್ಡ್ ಮಾಡ್ಬೇಕದು. ಹಲ್ಲೆಲೂಯಾ. ನೆಗೆಟಿವ್ ಸ್ವರಗಳು ತೋರ್ಸ್ ಬಂದಿ, ಸಾಲ ಮಾಡಿ ನಮ್ ದೇಶನೇ ಸಾಲದಾಗದಪ್ಪ, ನಿನ್ ಸಾಲ ದೊಡ್ಡದ, ಏನ್ 100 ರೂಪಾಯಿ ಉಳಿಸ್ಬಿಟ್ರೆ ಸಾಲ ಹೋಗ್ಬಿಡ್ತ ನಿಂದು. ಇಂಥವ್ರ ಜೊತೆ ಮೊದಲು ಕಟ್ ಮಾಡ್ರಿ. ಹಲ್ಲೆಲೂಯಾ. ಏನ್ 100 ರೂಪಾಯಿಲಿಂದ ಎಲ್ಲ ಬದಲಿಂದ ಹೋಗೇ ಬಿಡ್ತಾ, ಏನು ಸಾಲ ಸ್ಟಾರ್ಟ್ ಆಗದೆ ಅಲ್ಲಿಂದನೇ. ಹಲ್ಲೆಲೂಯಾ. 100 ರೂಪಾಯಿಂದನೇ ಸ್ಟಾರ್ಟ್ ಆಗದ ಅದು ಉಳ್ಸಕ್ಕೆ. ಸೊ ನಮ್ಮ ಮೆಂಟಾಲಿಟಿ ಏನು, ಸಾಲ ಮಾಡಿ ಆದ್ರೂ, ಯಾವಾದ್ರೂ ಸಾಲ ಮಾಡಿ ತುಪ್ಪ ತಿಂದಿದ್ ನೋಡಿರಿ ನೀವು? ಎಣ್ಣೆ ಮಾರಿ ಕುಡ್ದಾರ, ಬಂಗಾರ ಮಾರಿ ಕುಡ್ದಾರ, ಮನಿ ಮಾರಿ, ಅಂದ್ರೆ ಲೋಕದಲ್ಲಿ ನಡೆಯೋದು ಹೇಳ್ತಾ ಇದ್ದೀನಿ ನಾನು. ಅವನು ಇಸ್ಪೇಟ್ ಆಡವನು ಸ್ಟಾರ್ಟಿಂಗ್ ಅಲ್ಲಿ ಅಂಗಿ ಇಟ್ಟ, ಆಮೇಲೆ ಅದು ಇಟ್ಟ, ಇದು ಇಟ್ಟ, ಮನಿ ಪೇಪರೇ ಇಟ್ಬಿಟ್ಟ. ಅವನಿಗೆ ಏನಂದ, ಒಂದ್ ಆಟ ಆಡಪ್ಪ ಸಾಕು, 100 ರೂಪಾಯಿದೇ ಆಡು. ಪ್ರಾರಂಭ ಎಲ್ಲಿಂದ ಆಯ್ತು? 100 ರೂಪಾಯಿಂದ. ಅವನಿಗೆ ರುಚಿ ಬಂತದು. 100 ರೂಪಾಯಿ 200 ಬಂತು, 200 ರೂಪಾಯಿ 500 ಬಂತು, 500 ರೂಪಾಯಿ 1000 ಬಂತು. ಹೋದ ತಗೋ, ಒಂದೇ ಸಲ 7000 ರೂಪಾಯಿ ತಗೋ ಅಂದ ಟಮಾರನ್. ಈಗ ಅವನಿಗೆ ಕಳವಳ ಆಗ್ಲದು, 10,000 ಆಯ್ತಾ, ಈ 10,000 ಹೆಂಗಾದ್ರೂ ಮಾಡಿ ತಕ್ಕೋಬೇಕು. ಈಗ ನಾನು ಎಲ್ಲೂ ಹೋಗೇ ಅದ, ನಾ ಅಲ್ಲೇ ತೆಗಿಬೇಕು. ಇವಾಗ ನಾ ತಗೋ. ಹಿಮಾಲಯಲ್ಲಿ ಏನ್ ಬಿದ್ದ? ಈಗ ಅಲ್ಲಿ ಟ್ರ್ಯಾಪ್ ಅಲ್ಲಿ ಬಿದ್ದ. ಅವನು ಟ್ರ್ಯಾಪ್ ಅಲ್ಲಿ ಬಿದ್ದ. ಈಗ 20,000 ಬದ್ಲಿ ಏನ್ ಮಾಡ್ತಾನ ಅವನೀಗ? ಗಾಡಿ ಒತ್ತಿಡ್ತಾನ, ಹೆಂಡತಿ ತಾಳಿ ಒತ್ತಿಡ್ತಾನ, ಮನಿ ಪೇಪರ್ ತಂದು ಕೊಡ್ತಾನ, ಹೊಲದ ಪೇಪರ್ ತಂದು ಕೊಡ್ತಾನೆ. ಎಲ್ಲಿಂದ ಸ್ಟಾರ್ಟ್ ಆಯ್ತದು? ಎಲ್ಲಿಂದ ಸ್ಟಾರ್ಟ್ ಆಯ್ತದು? 100 ರೂಪಾಯಿಂದ ಸ್ಟಾರ್ಟ್ ಆಯ್ತು. ಸೈತಾನ್ ಹಿಂಗೆ ಬೈಬಲ್ ಹೇಳ್ತದೆ, ಸೈತಾನಿಗೆ ಇಷ್ಟ ಅವಕಾಶ ಮಾತ್ರ, ಇಷ್ಟನ್ನು ಕೊಡ್ಬೇಡ್ರಿ ಅಂತ ಹೇಳ್ರಿ. ಅವನಿಗೆ ಸ್ಥಳ ಕೊಟ್ರಿ ಕೆಟ್ರಿ. ಹಲ್ಲೆಲೂಯಾ. ಕಂಪ್ಲೀಟ್ ಕಬ್ಜಾನೆ ಮಾಡ್ಕೊಂಡ್ಬಿಡ್ತಾನ ಅವನು. ಅದಕ್ಕೆ ಅವಾಯ್ಡ್ ನೆಗೆಟಿವ್ ಪೀಪಲ್. ಸೀರಿಯಲ್ ಅಲ್ಲಿ ಏನ್ ನೋಡ್ತಾ ಇರ್ತೀರಿ ಇತ್ತೀಚೆಗಂತರೂ? ಬಿಗ್ ಬಾಸ್. ಯಪ್ಪ, ಬಿಗ್ ಬಾಸ್ ಫ್ಯಾನ್ಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗ್ಲಿ ನಿಮಗೆ. ಹಲ್ಲೆಲೂಯಾ. ಅವ್ರಿಗಲ್ಲಿ ಏನೇನೋ ಹೇಳಿ ಕಚ್ಚಾಡಿಸ್ತಾ ಇರ್ತಾರ, ಅದೇ ಸ್ಪಿರಿಟ್ ತಗೊಂಡ್ಬರ್ತಾರೆ ಇವ್ರು. ಇಲ್ಲೂ ಮನೆಗೆ ಅದೇ. ಹಲ್ಲೆಲೂಯಾ. ಅಲ್ಲಿ ಏನೋ ಊಟ ಖಾಲಿ ಆಗಿರ್ತದ, ಅವ್ರಿಗೆ ಅಟ್ಟೆ ಕೊಟ್ಟಿರ್ತಾರೆ, ಊಟ ಖಾಲಿ ಆಗಿರ್ತದ. ಇಲ್ಲಿ ಊಟ ಖಾಲಿ ಇರ್ತದ. ಯಾಕೆ ನೀವು ಊಟ ನನಗಿಟ್ಟಿಲ್ಲ? ಅದು ಬಿಗ್ ಬಾಸ್ ಸ್ಪಿರಿಟ್ ಅಲ್ಲ. ಯಾಕೆ ನಾ ಮಾಡ್ಬೇಕು? ಇದು ನಿಂದದ ಇವತ್ತು ಟಾಸ್ಕ್. ಇವತ್ತು ನಾ ಏನ್ ನೋಡಂಗಿಲ್ಲ, ಸುಮ್ಮನೆ ಒಂದು ರೀಲ್ಸ್ ಬಂದಾಗ ನೋಡುತ್ತೆ. ಹಲ್ಲೆಲೂಯಾ. ಸೀರಿಯಲ್ಗಳು ಅತ್ತಿ ಸೊಸೆ ಜಗಳ ಆಡ್ತಿರ್ತಾರೆ ಅಲ್ಲಿ. ಇವ್ ಪಾಪ ಅತ್ತಿ ಸೊಸೆ ಚೆನ್ನಾಗೇ ಇರ್ತಾವ, ತಾಯಿ ಮಗಳಿದ್ದಾಗ ಇರ್ತಾರ. ಆ ಸೀರಿಯಲ್ ಹಂಗೆ ತೋರಿಸ್ತಿರ್ತಾರ. ಈಗ ಅತ್ತಿಗೆ ಡೌಟ್ ಬರಕ್ ಸ್ಟಾರ್ಟ್ ಮಾಡ್ತೀನಿ, ನಿಜವಾಗ್ಲೂ ಹಿಂಗೆ ಮಾಡ್ತಾಳೆ ಇವಳು, ಹಂಗೆ. ಈಗ ಅದು ನೋಡಕ್ ಸ್ಟಾರ್ಟ್. ಈಗ ಸೊಸೆನು ಚೆನ್ನಾಗೇ ಇರ್ತಾಳೆ ಇವಳು, ಮಗಳಿದ್ದಂಗೆ ಇರ್ತಾಳೆ ಇವಳು. ಅದನ್ನ ನೋಡಿ ನೋಡಿ ಇವಾಗ ಸೀದಾ ಸೊಸೆ ಆಗ್ಬಿಡ್ತಾಳೆ ಇವಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ಏನ್ ಕೇಳಿಸ್ಕೊತೇವೋ, ಏನ್ ನೋಡ್ತೇವೋ, ನಮ್ಮನ್ನು ವಶ ಮಾಡ್ಕೊತದೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಅವಾಯ್ಡ್ ನೆಗೆಟಿವ್ ಪೀಪಲ್. ಅಂದ್ರೆ ಅವ್ರನ್ನ ಅವಾಯ್ಡ್ ಮಾಡ್ರಿ ಅಂದ್ರೆ ಅವ್ನ ಹೇಟ್ ಮಾಡ್ಬೇಡ್ರಿ, ದ್ವೇಷ ಮಾಡ್ಬೇಡ್ರಿ. ಆ ಮಾತುಗಳನ್ನು ಅವಾಯ್ಡ್ ಮಾಡ್ರಿ. ನಿಮ್ಮ ಮಾತುಗಳಲ್ಲಿ, ನಿಮ್ಮ ನಾಲಿಗೆಯಲ್ಲಿ ಜೀವ ಮತ್ತು ಮರಣ ಇದೆ. ಹಲ್ಲೆಲೂಯಾ. ನೀವು ಏನನ್ನು ನುಡಿತಾ ಹೋಗ್ತಿರೋ ಅದೇ ನಿಮ್ ಜೀವಿತದಲ್ಲಿ ಆಗ್ತಾ ಹೋಗ್ತದೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಸೊ ಮೂರನೇದಾಗಿ ಹೇಗೆ ಈ ಅಪನಂಬಿಕೆಯನ್ನು ನಾವು ದೂರ ಇಡಬಹುದು ಅಂದ್ರೆ, ರಿನ್ಯೂ ಯುವರ್ ಮೈಂಡ್ ವಿತ್ ಗಾಡ್ಸ್ ವರ್ಡ್. ನಿಮ್ಮ ಮನಸ್ಸನ್ನು ದೇವರ ವಾಕ್ಯದಿಂದ ನವೀಕರಿಸಿರಿ. ಹಲ್ಲೆಲೂಯಾ. ಫೇತ್ ಕಮ್ಸ್ ಬೈ ಹಿಯರಿಂಗ್. ನಂಬಿಕೆ ಕೇಳುವುದರಿಂದ ಬರ್ತದೆ. ಎಲ್ರು ಹೇಳ್ರಿ, ನಂಬಿಕೆ ಕೇಳುವುದರಿಂದ ಬರ್ತದೆ. ಹೇಳ್ರಿ, ನಂಬಿಕೆ ಕೇಳುವುದರಿಂದ ಬರ್ತದೆ. ಹಲ್ಲೆಲೂಯಾ. ಸಾಮಾನ್ಯವಾಗಿ ಜನರಲ್ ಆಗಿ ಏನ್ ಕೇಳ್ತೇವೋ ಅದೇ ನಮ್ಮಲ್ಲಿ ಏನ್ ಬರ್ತದೆ? ನಂಬಿಕೆ ಬರ್ತದೆ. ಓಕೆ, ಬೈಬಲ್ ಹೇಳ್ತದೆ ನಂಬಿಕೆ ಕೇಳುವುದರಿಂದ ಬರ್ತದೆ. ಅದು ಕೇಳುವುದು ಕ್ರಿಸ್ತನ ವಾಕ್ಯದಿಂದ. ಹಲ್ಲೆಲೂಯಾ. ಎಷ್ಟು ನೀನು ದೇವರ ವಾಕ್ಯವನ್ನು ಕೇಳಿಸ್ಕೊತೀಯೋ, ಎಷ್ಟು ದೇವರ ವಾಕ್ಯವನ್ನು ಓದುತ್ತೀಯೋ, ನಿನ್ನಲ್ಲಿ ನಂಬಿಕೆ ಬರ್ತದೆ. ಅದಕ್ಕೆ ಮತ್ತಾಯ, ಮಾರ್ಕ, ಈ ಯೋಹಾನ ಇದನ್ನು ಓದ್ರಿ, ಪದೇ 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 ಓದ್ರಿ. ಯೇಸು ಸ್ವಾಮಿ ಏನೆಲ್ಲ ಮಾಡಿದ್ದಾನ ಓದ್ರಿ, ಮೆಡಿಟೇಟ್ ಮಾಡ್ರಿ, ಧ್ಯಾನ ಮಾಡ್ರಿ. ಯೇಸು ಆ 12 ವರ್ಷದ ರಕ್ತ ಕುಸುಮ ಸ್ತ್ರೀಯನ್ನು ಸ್ವಸ್ಥ ಮಾಡುವುದಾದರೆ ಯೇಸು ನನ್ನ ರೋಗ ಕೂಡ ಗುಣಪಡಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಫೇತ್ ಬರ್ತದೆ. ಇದು ಅವಾಗ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀರಿ. ಆಗ ನಂಬಿಕೆಯ ಪ್ರಾರ್ಥನೆ ಬಹಳ ಫಲವನ್ನು ತರುವಂತದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಿನ್ನ ಮನಸ್ಸನ್ನು ನವೀಕರಿಸಿಕೊಳ್ಳಬೇಕು ಅಂದ್ರೆ ಏನು ಹಳೇದು ಯೋಚನೆ ಮಾಡ್ತಾ ಇದ್ದಿದಿ ಅದು ದೇವರ ವಾಕ್ಯದಿಂದ ರೀಪ್ಲೇಸ್ ಮಾಡ್ಬೇಕು. ಹಲ್ಲೆಲೂಯಾ. ಹಳೇದು ಯೋಚನೆ ಅಂದ್ರೆ ನನ್ನ ಜೀವಿತ ಹಿಂಗೆ ಅಪ್ಪ, ಇದು ಯೋಚನೆ. ಹೊಸ ಯೋಚನೆ ಅಂದ್ರೆ ನನ್ನ ಜೀವಿತದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡ್ತಾನೆ. ಇದು ಹೊಸ ಯೋಚನೆ ಇದು. ಹಲ್ಲೆಲೂಯಾ. ಸೊ ಈ ದೇವರ ವಾಕ್ಯದಿಂದ ನೀನು ನಿನ್ನ ಮನಸ್ಸನ್ನು ಏನ್ ಮಾಡ್ಕೋಬೇಕು? ತುಂಬಿಸಿಕೊಳ್ಬೇಕದು. ಈಗ ಕೆಲವರಿಗೆ ಓದಕ್ ಬರಂಗಿಲ್ಲ ಅಂತಾರೆ. ಓದಕ್ ಬರಲಿ ಅಂದ್ರೂ ಪರವಾಗಿಲ್ಲ, ನಿಮಗೆ ಆಡಿಯೋ ಬೈಬಲ್ ಸಿಗ್ತದೆ ಮೊಬೈಲಲ್ಲಿ, ನೀವು ಡೌನ್ಲೋಡ್ ಮಾಡ್ಕೋರಿ, ಆ ವಾಕ್ಯನ ಕೇಳಿಸ್ಕೊಡ್ರಿ. ಹಲ್ಲೆಲೂಯಾ. ಈಗ ಎಲ್ಲಾ ಭಾಷೆಯಲ್ಲಿ ಎಲ್ಲಾ ರೀತಿಯಾಗಿ ಬೈಬಲ್ ಅವೈಲೇಬಲ್ ಇದೆ. ಯಾಕೆ ಗೊತ್ತಾ? ಈ ಸತ್ಯ ಎಲ್ಲರಿಗೂ ಗೊತ್ತಾಗ್ಬೇಕಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ರಿನ್ಯೂ ಯುವರ್ ಮೈಂಡ್. ನಿನ್ನ ಮನಸ್ಸನ್ನು ಪ್ರತಿದಿನ ಏನ್ ಮಾಡು? ನೂತನ ಪಡಿಸಿಕೋ. ಮೆಡಿಟೇಟ್ ಡೈಲಿ. ಇರ್ಲಿ, ಕೊನೆಗೆ ಬಂದದ ಈಗ. ಮೆಡಿಟೇಟ್ ಡೈಲಿ. ದಿನಾಲು ಧ್ಯಾನ ಮಾಡು. ಏನ್ ಮಾಡ್ಬೇಕು? ನನ್ನ ಕಡೆ ನೋಡ್ರಿ. ದಿನಾಲು ಧ್ಯಾನ ಮಾಡ್ಬೇಕು. ಏನ್ ಮಾಡ್ಬೇಕು? ದಿನಾಲು ಏನ್ ಮಾಡ್ಬೇಕು? ಗಟ್ಟಿಗಡ್ರಿ. ದಿನಾಲು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ದೇವರ ವಾಕ್ಯವನ್ನು ಧ್ಯಾನ ಮಾಡ್ಬೇಕು. ಏನ್ ಮಾಡ್ಬೇಕು? ಹಲ್ಲೆಲೂಯಾ. ಮುಂಜಾನೆ ಎದ್ದ ತಕ್ಷಣನೇ ಹೋಗಿ ಬಾರ್ಗಿ ಹಿಡಿಬೇಡ್ರಿ, ಮುಸುರಿ ಹಿಡಿಬೇಡ್ರಿ, ಬೈಬಲ್ ಹಿಡೀರಿ. ಹಲ್ಲೆಲೂಯಾ. ಕೆಲವೊಂದು ಟೈಮಿಂಗ್ಸ್ ಇದಾವೆ. ಆ ಟೈಮಿಂಗ್ಸ್ ಅಲ್ಲಿ ಮಾಡಿದ್ರೆ ನಮ್ಮ ಮನಸ್ಸು ನೂತನ ಆಗ್ತದೆ. ಎಲ್ಲ ಮಾಡಿ ನಾನು ಬೈಬಲ್ ಹಿಡಿತೀನಿ ಅಂದ್ರೆ ಆಗಂಗಿಲ್ಲ. ಹಲ್ಲೆಲೂಯಾ. ಕೆಲವೊಂದು ಬೆಳಗ್ಗೆ ಸಮಯದಲ್ಲಿ, ಕೆಲವೊಂದು ರಾತ್ರಿ ಮಲ್ಕೊಳ್ಳುವಾಗ ನೀವು ವಾಕ್ಯವನ್ನು ಓದಿ ಮಲ್ಕೊಂಡ್ರೆ ನಿಮಗೆ ಬಿಡುಗಡೆ ಆಗ್ತದೆ. ಯಾಕೆ ಕೆಲವರಿಗೆ ಕೆಟ್ಟ ಕನಸು ಬೀಳ್ತದೆ? ಈ ವಾಕ್ಯವನ್ನು ನೀವು ಓದಿದಾಗ ಕೆಟ್ಟ ಕನಸುಗಳಲ್ಲಿ ನೆನಪೋಗ್ತದೆ. ಹಲ್ಲೆಲೂಯಾ. ನಾಲ್ಕನೇದು, ರಿಲೀಸ್ ಯುವರ್ ಫೇತ್ ಇನ್ ಆಕ್ಷನ್. ನಂಬಿಕೆಯಿಂದ ಹೆಜ್ಜೆ ಇಡ್ರಿ. ರೆಸಿಸ್ಟ್ ದ ಸ್ಪಿರಿಟ್ ಆಫ್ ಅನ್ಬಿಲೀಫ್. 5ನೇದಾಗಿ ಈ ಅಪನಂಬಿಕೆಯ ಆತ್ಮವನ್ನು ತಿರಸ್ಕಾರ ಮಾಡ್ರಿ. ಇಟ್ಸ್ ಅ ಸ್ಪಿರಿಚುವಲ್ ಅಟ್ಯಾಕ್. ಇದು ಒಂದು ಆತ್ಮಿಕವಾದ ಹೋರಾಟ ಆಗಿದೆ. ರೆಸಿಸ್ಟ್ ದ ಸ್ಪಿರಿಟ್ ಆಫ್ ಅನ್ಬಿಲೀಫ್. ಈ ಅಪನಂಬಿಕೆಯ ಆತ್ಮವನ್ನು ತಿರಸ್ಕಾರ ಮಾಡ್ರಿ. ಹೇಳ್ರಿ, ಅಪನಂಬಿಕೆ ಆತ್ಮವನ್ನು. ಗಟ್ಟಿಯಾಗಿ ಹೇಳ್ಬೇಕು, ಅಪನಂಬಿಕೆ ಆತ್ಮವನ್ನು ತಿರಸ್ಕಾರ ಮಾಡ್ತೇನೆ. ಹೇಳ್ರಿ, ಅಪನಂಬಿಕೆ ಆತ್ಮವನ್ನು ತಿರಸ್ಕಾರ ಮಾಡ್ತೇನೆ. ಹಿಂಗ್ ನೈಸಾಗಿ ಹೇಳ್ಬಾರ್ದು ಅದಕ್ಕೆ. ಹಲ್ಲೆಲೂಯಾ. ಹಿಂಗ್ ನೈಸಾಗಿ ಹೇಳ್ಬಾರ್ದು. ಅಪನಂಬಿಕೆ ಆತ್ಮ ತಿರಸ್ಕಾರ ಮಾಡ್ತೇನೆ. ಹಲ್ಲೆಲೂಯಾ. ಹೇಗೆ ಆರಾಧನೆ ಮಾಡ್ಬೇಕು? ಎವ್ರಿ ಡೇ ದೇವರಿಗೆ ಆರಾಧನೆ ಮಾಡ್ಬೇಕು. ಆರಾಧನೆ ಹಾಡುಗಳು ಕೇಳಿಸಿಕೊಳ್ಳೋದು ಬೇರೆ, ನಮ್ಮ ಸ್ವಂತ ಭಾಷೆಯಿಂದ ನಾವು ದೇವರಿಗೆ ಆರಾಧನೆ ಮಾಡೋದು ಬೇರೆ. ನಾವು ಆರಾಧನೆ ಮಾಡ್ಬೇಕು, ನಮ್ಮ ಸ್ವಂತ ಬಾಯಿಂದ ಆರಾಧನೆ ಮಾಡ್ಬೇಕು. ವರ್ಡ್ ಡಿಕ್ಲರೇಷನ್. ಪ್ರತಿದಿನ ವಾಕ್ಯಗಳನ್ನು ಘೋಷಣೆ ಮಾಡ್ರಿ. ನಾನು ಎಷ್ಟೋ ಸಲ ನಿಮಗೆ ಕೊಟ್ಟಿದ್ದೇನೆ, ವಾಕ್ಯ ಘೋಷಣೆ ಮಾಡ್ರಿ ಅಂತ ಹೇಳಿ. ಈ ವಾಕ್ಯ ಘೋಷಣೆ ಮಾಡ್ರಿ. ಉಪವಾಸ ಮಾಡ್ರಿ. ಕೇಳಿಸ್ಕೊಂಡು ಈ ಕಡೆ ನೋಡ್ರಿ. ಫಾಸ್ಟಿಂಗ್ ಮಾಡ್ರಿ, ಉಪವಾಸ ಮಾಡ್ರಿ. ಅನೇಕ ಕಡೆ ಉಪವಾಸ ಮಾಡಿದಾಗ್ಲೇ ದುರಾತ್ಮಗಳು ಬಿಟ್ಟು ಹೋಗ್ಬಿಡ್ತಾವ. ಹಲ್ಲೆಲೂಯಾ. ಕ್ಲೆನ್ಸಿಂಗ್ ಆಗ್ತದೆ, ಅದು ಹೋಗ್ಬಿಡ್ತದೆ. ವಾರದಲ್ಲಿ 1 ದಿವಸ ಆದ್ರೆ ಅಟ್ಲೀಸ್ಟ್ ಉಪವಾಸ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಆಸ್ಕ್ ಗಾಡ್ ಫಾರ್ ಹೆಲ್ಪ್. ದೇವರಿಗೆ ಕೇಳಿಕೊಡ್ರಿ, ಅಪನಂಬಿಕೆಯಿಂದ ನನಗೆ ಬಿಡುಗಡೆಗೊಳಿಸು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬ್ರೇಕ್ ಮಾಡೋಣ ಈ ಸ್ಪಿರಿಟ್ ಅನ್ನು, ಬ್ರೇಕ್ ಮಾಡೋಣ.
ಎಲ್ರ ಎದ್ದು ನಿಂತ್ಕೊಳ್ರಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸಾವನ್ನು ಗೆದ್ದು ಎದ್ದಿರುವೆ, ಶೈತಾನ ತಲೆಯ ಚಚ್ಚುವೆ. ಸಾವನ್ನು ಗೆದ್ದು ಎದ್ದಿರುವೆ, ಶೈತಾನ ಯೇಸು ನಿನ್ನ ನಾಮಕ್ಕೆ, ಯೇಸು ನಿನ್ನ ನಾಮಕ್ಕೆ ದೆವ್ವದರಿ ಓಡುತ್ತೆ, ಪಾಪ ಶಾಪ ನೀಗೆ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವದರಿ ಓಡುತ್ತೆ, ಪಾಪ ಶಾಪ ನೀಗೆ ಹೋಗುತ್ತೆ.